ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮದಲ್ಲಿರುವ ಶಾಂತಿಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಶಾಂತಿಪುರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಶಾಂತಿಪುರ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಕೆ ವೆಂಕಟೇಶ್ ರವರು ವಹಿಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ನೋಡಲ್ ಅಧಿಕಾರಿ ಡಾಕ್ಟರ್ ರವಿ, ಶಾಂತಿಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ರೆಹಮಾನ್ ಶರೀಫ್, ಕಾರ್ಯದರ್ಶಿ ಸದಾಶಿವ, ಲೆಕ್ಕ ಸಹಾಯಕರಾದ ಸಂತೋಷ್ ಕುಮಾರ್, ಮಾಜಿ ಅಧ್ಯಕ್ಷರುಗಳಾದ ಚೂಡಸಂದ್ರ ಮದನ್, ಚಿಕ್ಕನಾಗಮಂಗಲ ಗುರು, ರಾಮಸ್ವಾಮಿ, ಚಂದ್ರಮೋಹನ್, ರಾಮಸ್ವಾಮಿ, ವೆಂಕಟೇಶ್, ಗೋವಿಂದರಾಜ್, ಸಂತೋಷ್, ಚಂದ್ರು ಹಾಗೂ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ದೀಪಗಳ ನಿರ್ವಹಣೆಯಿಂದ ಬಂದಂಥ ತೆರಿಗೆ 9,58,778 ರೂಪಾಯಿ. ಇತರೆ ಆದಾಯಗಳಿಂದ ಬಂದಿರತಕ್ಕದ್ದು 43,03,984 ರೂಪಾಯಿ. ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ 7,70,000 ರೂಪಾಯಿ. ಬ್ಯಾಂಕ್ ಬಡ್ಡಿ 1,85,479 ರೂಪಾಯಿ. ಒಟ್ಟುವಳಿ 7,29,77,298 ರೂಪಾಯಿ. ಅದೇ ರೀತಿ ಖರ್ಚಿನ ವರದಿ ಆಡಳಿತ ವೆಚ್ಚಕ್ಕೆ 53,15,737 ರೂಪಾಯಿ ಹಾಗೂ ಮೂಲಭೂತ ಸೌಕರ್ಯಗಳ ನಿರ್ವಹಣೆಗಾಗಿ ವೆಚ್ಚದ ಬಂತು 1,64,84,480 ರೂಪಾಯಿ. ಅಭಿವೃದ್ಧಿ ಕಾಮಗಾರಿಗಳಿಗೆ ಬಡಿಸಿರ್ತಕ್ಕಂಥ ವೆಚ್ಚ 2,55,28,396 ರೂಪಾಯಿ. ವಾಗಿನೂ ಸಹ ಅಪಘಾತ ವಿಮೆ ಅಂತ ಹೇಳಿ 2 ಲಕ್ಷ ರೂಪಾಯಿವರೆಗೂ ಸಹ ಸಿಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಏನು ನಿಮಗೆ ಆಲ್ರೆಡಿ ಅಕೌಂಟ್ ಒಳಗೊಂಡಿರ್ತೀರ ಮತ್ತು ನಿಮಗೆ ರೂಪೇ ಕಾರ್ಡ್ ಅಂತ ಹೇಳಿ ಸಿಗುತ್ತೆ. ಆ ರೂಪೇ ಕಾರ್ಡನ್ನು ದಯವಿಟ್ಟು ಪ್ರತಿಯೊಬ್ಬರು ಸಹ ಬ್ಯಾಂಕಲ್ಲಿ ತೆಗೆದುಕೊಳ್ಳಿ. ಯಾಕಂತಂದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿನೇ ನಿಮಗೆ ಈ ರೂಪೇ ಕಾರ್ಡ್ ಅಂತೇಳಿ ATM ಕಾರ್ಡ್ ಸಿಗುತ್ತೆ. ಆ ರೂಪೇ ಕಾರ್ಡ್ ATM ಕಾರ್ಡನ್ನು ತಿಂಗಳಿಗೊಮ್ಮೆ ಬಳಕೆ ಮಾಡಬೇಕು. ಬಳಕೆ ಮಾಡಿದಂಥ ವ್ಯಕ್ತಿ 70 ವರ್ಷದ ಒಳಗಡೆ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆದರೆ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಸಿಗುತ್ತೆ. ದಯವಿಟ್ಟು ಈ ಒಂದು ಯೋಜನೆಗಳನ್ನು ಪ್ರತಿಯೊಬ್ಬರು ಸಹ ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ನಮ್ಮ ಒಂದು ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿಯಿಂದನೂ ಸಹ ಮತ್ತು ಬ್ಯಾಂಕ್ಗಳಿಂದ ಮೂಲಕವಾಗಿಯೂ ಸಹ ಸಾಕಷ್ಟು ನಾವು ಇನ್ಶೂರೆನ್ಸ್ ವಿಮೆಯ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತಾ ಬಂದಿದ್ದೀವಿ. ಸೊ ಪ್ರತಿಯೊಬ್ಬರು ಸಹ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ 18ರಿಂದ 70 ವರ್ಷದ ಒಳಗಡೆ ಇರೋಂಥವ್ರು ಮಾಡಿಸ್ಕೊಳ್ಳುವಂಥದ್ದು. ವರ್ಷಕ್ಕೆ 20 ರೂಪಾಯಿ ಅಷ್ಟೇ ಕಟ್ಟುವಂಥದ್ದು. ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಆಕ್ಸಿಡೆಂಟಲ್ ಒಂದಿಗೆ ನಾವು ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ನಮ್ಮ ಇಲಾಖೆಯ ಮೇನ್ ಒಂದು ಸ್ಕೀಮ್ ಅಂತಂದರೆ ಭಾಗ್ಯಲಕ್ಷ್ಮಿ ಯೋಜನೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. 2006 ಮತ್ತು 2006ರಲ್ಲಿ ಬಂದಂಥ ಈ ಜಾರಿಗೆ ಇವತ್ತು 18 ವರ್ಷ ಪೂರೈಸಿದಂಥ ಹೆಣ್ಣು ಮಕ್ಕಳಿಗೆ ನಾವು ಅವರಿಗೆ ಮೆಚುರಿಟಿ ಅಮೌಂಟನ್ನು ನಾವು ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ವಿ. ಎಷ್ಟು 2006, 7 ಮತ್ತು 7, 8ನೇ ಸಾಲಿನ ಹೆಣ್ಣು ಮಕ್ಕಳಿಗೆ ಅವು 18 ವರ್ಷ ಪೂರ್ಣಗೊಳಿಸಿದಂತಹ ಅಂದರೆ ಇಲಾಖೆ ಏನು ನಿಬಂಧನೆಗಳನ್ನು ಮಾಡಿತ್ತಲ್ಲ ಆ ನಿಬಂಧನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪೂರೈಸಿದಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ನಾವು ಭಾಗ್ಯಲಕ್ಷ್ಮಿ ಮೆಚುರಿಟಿ ಅಮೌಂಟ್ ಕೊಡ್ತಿದ್ದೀವಿ. ಜೊತೆಗೆ ಇದು ಭಾಗ್ಯಲಕ್ಷ್ಮಿ ಯೋಜನೆ 2020-21ನೇ ಸಾಲಿನಿಂದ ಇದು ಸುಕನ್ಯಾ ಸಮೃದ್ಧಿ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸ್ ಸಹಯೋಗದಲ್ಲಿ ಜಾರಿಗೆ ಈಗ ಪ್ರಚಲಿತದಲ್ಲೂ ಕೂಡ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಇದನ್ನು ನಾವು ಯಾರಿಗೆ ಕೊಡ್ತೀವಿ ಅಂದರೆ ಕುಟುಂಬದಲ್ಲಿ 2 ಹೆಣ್ಣು ಮಕ್ಕಳು ಜನಿಸಿದಂಥ ಹೆಣ್ಣು ಮಕ್ಕಳಿಗೆ ನನ್ನ ಆಶಾ ವರ್ಕರ್ ಮನೆಗೆ ಬಂದು ಗರ್ಭಿಣಿಯರಿಗೆ ಕೊಡ್ತಾ ಇದ್ದಾರೆ. ಹಾಗೆ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಇರ್ಬೋದು ಅಥವಾ ಮಾಸಿಕ ತಪಾಸಣೆಯನ್ನು ನಮ್ಮದು PSC ಹೆಬ್ಬಗೋಡಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಸಾಮಾನ್ಯ ಹೆರಿಗೆಯನ್ನು ಕೂಡ ನಮ್ಮ PSC ಹೆಬ್ಬಗೋಡಿಯಲ್ಲಿ ನಾವು ಮಾಡ್ತೇವೆ. ಒಂದು ವೇಳೆ ಅವರಿಗೆ ಸಿಸೇರಿಯನ್ನಿದ ಅವಶ್ಯಕತೆ ಇದೆ ಅಂತ ಹೇಳಿದರೆ ನಾವು ವಾಣಿವಿಲಾಸ ಅಥವಾ ತಾಲೂಕು ಆಸ್ಪತ್ರೆ ಆನೇಕಲ್ಲಿಗೆ ಕಳಿಸ್ತಾ ಇದ್ದೇವೆ. ಹಾಗೆಯೇ ಡೆಲಿವರಿ ಆದಮೇಲೆ ಅವರಿಗೆ ಡೆಲಿವರಿ ಆದಂತಹ ಮಹಿಳೆಗೆ ಒಂದು ವೇಳೆ ಗೌರ್ಮೆಂಟಲ್ಲಿ ಡೆಲಿವರಿ ಆದರೆ 700 ರೂಪೀಸ್ ಅಂದರೆ JSY ಇದು, ಪ್ರೈವೇಟಲ್ಲಿ ಆದರೆ 600 ರೂಪೀಸನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮಲ್ಲಿ ರಿಜಿಸ್ಟರ್ ಆದಂತಹ ಗರ್ಭಿಣಿಯರಿಗೆ ಗಂಡಾಂತರ ಗರ್ಭಿಣಿಯರು ಅಂದರೆ ಹೈ ರಿಸ್ಕ್ ಪ್ರೆಗ್ನೆಂಟ್ಗಳು ಯಾರಿದ್ದಾರೆ ಅವರಿಗೆ ವಿಶೇಷ ಆರೈಕೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿ ತಿಂಗಳ 9ನೇ ತಾರೀಕು ಅಥವಾ 24ನೇ ತಾರೀಕು ನಮ್ಮ ಹಾಸ್ಪಿಟಲಲ್ಲಿ ಅವರಿಗೆ PMSMA ಮತ್ತು EPMSMA ಅಂತ ಸೌಲಭ್ಯ ಇರುತ್ತೆ.
ಹಾಗೆ ಮಕ್ಕಳ ವಿಷಯಕ್ಕೆ ಬಂದಾಗ ಮಕ್ಕಳಿಗೆ ಹುಟ್ಟಿನಿಂದ 16 ವರ್ಷ ತನಕ ಯಾವ ಲಸಿಕೆ ಕೊಡಬೇಕು ಆ ಲಸಿಕೆಯನ್ನು ನಾವು ನಮ್ಮ ಉಪಕೇಂದ್ರದಲ್ಲಿ ಅಥವಾ ಈಗ ನಾವು ಅಂಗನವಾಡಿಯಲ್ಲಿ ಕೊಡ್ತಾ ಇದ್ದೇವೆ. ಅದಾದಮೇಲೆ ನಮ್ಮ ಆಶಾ ವರ್ಕರ್ಸು ಗರ್ಭಿಣಿಗೆ ಬಾಣಂತಿಗೆ ನಿಯಮಿತವಾಗಿ ವಿಸಿಟ್ ಮಾಡ್ತಾರೆ. ಅಲ್ಲಿ ಅವ್ರ ಹತ್ರ ಏನಾದರೂ ಪ್ರಾಬ್ಲಮ್ 100 ಜನರಿಗೆ ಸರ್ವೆ ಆಗಬೇಕು ಅಂತ ಗೊತ್ತು, ಅದೇ ಅವೇರ್ನೆಸ್ ಮೇಯ್ನು. ಅಲ್ಲ ಒಂದು ನಿಮಿಷ, ನಮ್ಮ ಮನೆಯವರು ಆಶಾ ವರ್ಕರು. ಹೌದಾ? ಎಲ್ಲಿ ಆಶಾ ವರ್ಕರು? ಓಕೆ. ಅಲ್ಲ, ಬೇರೆಯವ್ರ ಮನೆ ಗೊತ್ತಿಲ್ಲ ಅಂತ ನಿಮಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಅವ್ರು ಹೇಳ್ತಾ ಇದ್ದಾರೆ ಮಾಡಿದೀವಿ, ನಮ್ಮ ಹತ್ರ ಪ್ರೂಫ್ ಇಟ್ಕೊಂಡಿದೀವಿ ಅಂತ. ಮತ್ತು ಯಾಕೆ ಇಲ್ಲಿ ಇಷ್ಟು ವಾದ ನಡೀತಾ ಇದೆ? ಏನಿಲ್ಲ ಸರ್, ಮತ್ತೆ ಕ್ಲಿಯರ್ ಮಾಡೋದನ್ನ ಒಂದು ಮಾತಲ್ಲಿ ಮುಗಿಸ್ಕೊಳ್ಳಿ. ಸರ್ವೆಗಳು ಮಾಡಿ ಅವ್ರು ಪ್ರೂಫ್ ಇಟ್ಕೊಂಡಿದ್ದಾರೆ ಅಂತಾಗ ತೋರಿಸ್ತೀವಿ ಅಂತ ಹೇಳಿ. ಅಲ್ಲಲ್ಲ, ಡೌಟು ಒಂದು ನಿಮಿಷ ಹೇಳ್ತೀನಿ ಕೇಳಿ. ಡೌಟು ಒಳಗಡೆ ದಾಖಲೆ ಇದೆ ನೋಡ್ಕೊಂಡು ಹೋಗಿ ಅಂತ ಅಂದ್ಮೇಲೆ ನೋಡಿ. ನೀವು ಕೇಳ್ತಾ ಇಲ್ಲ, ನೀವು ಇಲ್ಲಿ ಅಲಿಗೇಷನ್ ಮಾಡ್ತಾ ಇದ್ದೀರ ಅವ್ರು ಬಂದು ಕೆಲಸ ಮಾಡಿಲ್ಲ ಅಂತ. ಅದನ್ನೇ ಮಾಡ್ತಾ ಇರೋದು ನೀವು ಇಲ್ಲಿ. ಅವ್ರು ಮಾಡಿಲ್ಲ ಸರ್ವೆ ಅಂತಾನೆ ನೀವು ಹೇಳ್ತಾ ಇರೋದು. ಮತ್ತಿನ್ನೇನು? ಅವ್ರು ಹೇಳಿದ್ರು ತಾನೇ ಒಂದ್ಸಲ ನಮ್ಮ ಹತ್ರ ದಾಖಲೆ ಇದೆ, ಇಟ್ಕೊಂಡಿದೀವಿ, ಮಾಡಿರೋದು ಫೋಟೋ ಸಮೇತ ಇದೆ ಅಂತ. ಅದನ್ನೇ ಅವ್ರು ಹೇಳಿದ್ದು ನೋಡ್ತೀವಿ ನೋಡಿ ಅಂತ. ಊರಿಂದ ಈಚೆ ಇದ್ರಲ್ಲ. ಪ್ರದೀಪ, ಈಗ ಮೇಡಮ್ ಅವರು ಇಲ್ಲೇ ಇರ್ತಾರೆ. ಅಂದರೆ ಈ ವರ್ಷ ನಾವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ವಲ್ ದ್ವಿಭಾಷಾ ಮಾಧ್ಯಮ ಅನ್ನೋ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದರ ಅರ್ಥ 1ರಿಂದ 5ನೇ ಕ್ಲಾಸ್ವರೆಗೂ ಕಂಪಲ್ಸರಿ ಕನ್ನಡ ಮೀಡಿಯಂ ಇರುತ್ತೆ, ನಾವು ಇಂಗ್ಲೀಷ್ ಮೀಡಿಯಂ ಇರುತ್ತೆ. ಇಷ್ಟು ದಿವಸ ಕನ್ನಡ ಮೀಡಿಯಂ ಇತ್ತು, ಈಗ ಇಂಗ್ಲೀಷ್ ಮೀಡಿಯಂನ ಸ್ಟಾರ್ಟ್ ಮಾಡಿದ್ದೀವಿ. 6 ಮತ್ತು 7 ಹೋದ ವರ್ಷ ಏನು 5ನೇ ಕ್ಲಾಸ್ ಓದ್ತಾ ಇದ್ರು, ಈ ವರ್ಷ 6ನೇ ಕ್ಲಾಸ್ ಬಂದಿದ್ದಾರೆ. ಆ 2 ಕ್ಲಾಸ್ ಮಾತ್ರ ಕನ್ನಡ ಮೀಡಿಯಂ ಇರುತ್ತೆ, ಯಾಕಂದರೆ ಅವರು 1ನೇ ಕ್ಲಾಸಿಂದ ಕನ್ನಡ ಮೀಡಿಯಮೇ ಓದಿರೋದ್ರಿಂದ. ಅದಕ್ಕೆ ಈ 2 ಭಾಷೆಗಳನ್ನ ನಾವು 2 ಮೀಡಿಯಂನ ನಾವು ಓದಿಸ್ತಾ ಇರೋದ್ರಿಂದ ಅದನ್ನು ಬೈಲಿಂಗ್ವಲ್ ಅಂತ ಹೇಳ್ತೀವಿ. ಆದರೆ ಕಡ್ಡಾಯವಾಗಿ ಎಲ್ಲ ಶಾಲೆಗಳಲ್ಲೂ ಇಡೀ ರಾಜ್ಯಾದ್ಯಂತ 1ರಿಂದ 5ನೇ ತರಗತಿವರೆಗೆ ಇಂಗ್ಲೀಷ್ ಮೀಡಿಯಂನ ಸ್ಟಾರ್ಟ್ ಮಾಡಿದ್ದೀವಿ. ಕರೆಕ್ಟಾಗಿ ಇರೋದನ್ನ HM ತಗೊಂಬಂದು ಕೊಡ್ತಾರೆ. ಆನ್ಲೈನಲ್ಲಿ ಮಾಡ್ತಾರೆ. ಸರ್, ನಾನು ಹೇಳ್ತಾ ಇರೋದು ಅದು ಆನ್ಲೈನ್ ಅಪ್ಲೈ ಮಾಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ ಥರ ಒಂದೇ ಥರ ಎಲ್ಲ ಮಕ್ಕಳಿಗೂ, ಎಲ್ಲ SC ST ಮಕ್ಕಳಿಗೂ ನೀವು ಅದು ಒಂದೇ ಸತಿ ಸಾಮೂಹಿಕವಾಗಿ ಮಾಡೋದಲ್ಲ. ಇಂಡಿವಿಜುವಲ್ ಪರ್ಸನ್ಸ್ ಇಂಡಿವಿಜುವಲ್ ಸ್ಟೂಡೆಂಟ್ ನಿಮ್ಮ ಆಫೀಸಿಂದ ಯಾರಾದರೂ ಇದು ತಗೊಂಡ್ರೆ ನಾವೆಲ್ಲ ಇದು ಮಾಡಿ ಆನ್ಲೈನ್ ಮಾಡಿ ಎಲ್ಲ ಮಾಡಿ ನಿಮಗೆ ಕೊಡ್ತೀವಿ. ಆಯ್ತು ಮೇಡಮ್. ಈಗ ಗ್ರಾಮ ಒನ್ ಸೆಂಟರ್ ಕೊಟ್ಟಿದ್ದೀವಿ ಮೇಡಮ್. ಗಟ್ಟಳ್ಳಿ ಗ್ರಾಮದಲ್ಲಿ ಗ್ರಾಮ ಒನ್ ಸೆಂಟರ್ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ನಾಡ ಕಚೇರಿ ಇದೆ, ಸರ್ಜಾಪುರ ನಾಡ ಕಚೇರಿ. ಈ ಗಟ್ಟಳ್ಳಿಲಿ ಇದೆಯಲ್ಲ, ಗಟ್ಟಳ್ಳಿಲಿ ಇದೆ ಸರ್. ಗಟ್ಟಳ್ಳಿಯಲ್ಲಿ ಗ್ರಾಮ ಒನ್ ಇದೆ, ಅಲ್ಲಿ ಅಪ್ಲಿಕೇಶನ್ಗೆ 500 ರೂಪಾಯಿ ತಗೊಳ್ತಾರಲ್ಲ ಗ್ರಾಮ ಒನ್ನಲ್ಲಿ. ಅಂಥವ್ರಿಗೆ ಸರ್ವಿಸ್ ಕೊಡೋಂಥ ಇದಿರ್ಬೇಕಂತ ಸರ್. ಆಯ್ತು, ಸರ್ಜಾಪುರ ನಾಡ ಕಚೇರಿಲಿ ಹೋಗಿ ಅಪ್ಲಿಕೇಶನ್ ಹಾಕಿ. ಹಂಗಾರೆ ಓಕೆ ಸರ್. ಅಲ್ಲ, ಅವರು ಗ್ರಾಮ ಒಂದು ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಮತ್ತೆ ನಾವು ಸರ್ಜಾಪುರ್ಗೆ ಹೋಗ್ತೀವಿ, ಇಲ್ಲಿ ಗ್ರಾಮ ಒಂದು ತೆಗೆದಾಕ್ಬಿಡಿ. ಆಯ್ತು, ಅವಶ್ಯಕತೆ ಇಲ್ಲ. 500 ನಾವು ಸರ್ಜಾಪುರಕ್ಕೆ ಹೋಗ್ಬೇಕು ಅಂದಮೇಲೆ ಗಟ್ಟಳ್ಳಿಲಿ ಗ್ರಾಮ ಒಂದು ಏನಕ್ಕೆ ಬೇಕು? ಅವಶ್ಯಕತೆ ಏನಕ್ಕಿದೆ? ನಿಮ್ಮ ಹಂಗಲ್ಲ, ಈಗ ನಿಮ್ಮ ಕಂಪ್ಲೇಂಟ್ಸ್ ಏನಿದೆಯೋ ಅದನ್ನ ಬರೆದು ಕೊಡಿ. ಗ್ರಾಮ ಒನ್ ಸೆಂಟರ್ನ ನಡೆಸಬೇಕೋ ಬೇಡವೋ ಅದನ್ನ ಪರಿಶೀಲನೆ ಮಾಡಿ ನಡೆಸ್ತಾ ಇರೋದು ಒಳ್ಳೆ ಉದ್ದೇಶಕ್ಕೆ, ನಮ್ಗೆ ಅನುಕೂಲಕ್ಕೆನೆ. ಆದ್ರೆ 20 ರೂಪಾಯಿ ಅಪ್ಲಿಕೇಶನ್ಗೂ 500 ರೂಪಾಯಿ ತಗೊಂಡ್ರೆ ಹೆಂಗ್ ಸರ್ ಬರೋದು ಕೊಡೋದು? ಅದನ್ನ ನೀವು ರಿಟರ್ನ್ ಅಲ್ಲಿ ಬರೆದು ಕೊಡಿ, ಅವ್ರ ಹತ್ರ ನಾವು ಪರಿಶೀಲನೆ ಮಾಡಿ ಕ್ರಮ ವಹಿಸ್ತೀವಿ. ಇಲ್ಲ, ಈಗ ಅವರೇ ಇಂಡಿವಿಜುವಲ್ ಆಗಿ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ರೂವಲ್ ಕೊಡ್ತೀವಿ ಮೇಡಮ್. ಒಂದು ಕೆಲಸ ಮಾಡಿ ಮೇಡಮ್, ನಿಮ್ಮ ಮಕ್ಕಳು ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕೋದಿದೆಯೋ ಎಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ನಮ್ಮ ಹತ್ರ ಕೊಡಿ ಮೇಡಮ್. ನಾವೇ ಬಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅಪ್ರೂವ್ ಮಾಡಿ ಕೊಡ್ತೀವಿ. ಕಳೆದ 10 ವರ್ಷಗಳ ಹಿಂದೆ 3 ಎಕರೆ 14 ಗುಂಟೆ ಅಂತ ಮಾಡಿದ್ರು. ಈಗ ಸರ್ಕಾರಿ ಅದನ್ನ ಈ IIIT ಅವರು ಬಂದಿದ್ರು, ಶಾಲೆನ ಅಲ್ಲೇ ಬಿಲ್ಡಿಂಗ್ ಎಲ್ಲ ಕಟ್ಕೊಡ್ತೀರಿ ಅಂತಲೂ ಸಹ ಹೇಳಿದರು. ಅದಿನಲ್ಲಿ ಪೂಜೆ ಆಗಬೇಕಾಗಿತ್ತು. ಅಷ್ಟರೊಳಗಡೆ ಅಲ್ಲಿ ಅನಧಿಕೃತ ಗುಡಿಸಲುಗಳು ಬಂದವು. ಆ ಗುಡಿಸಲು ಬಂದಾಗ ಪಂಚಾಯತಿ ಮುಖಾಂತರ ಎಲ್ಲ ಕಡೆನೂ ನಾವು ಆ ಲೆಟರ್ಗಳನ್ನ ಕೊಟ್ಟಿದ್ದೀರಿ, ನಿಮ್ಮ ಕಚೇರಿಗೂ ಸಹ ಕೊಟ್ಟಿದ್ದೀರಿ. ಅದು ಯಾವ ಅರ್ಥದಲ್ಲಿ ಇದೆ ಈಗ ಅಂತ ಎಷ್ಟು ದಿವಸ ಆಯಿತು ನಾವು ಕೊಟ್ಟು. ಒಂದು ಸರ್ಕಾರಿ ಜಾಗನ ಸರ್ವೆ ಮಾಡಿಕೊಡೋದಕ್ಕೆ ಇಷ್ಟು ದಿನಗಳು ಬೇಕಾ ನಿಮಗೆ? ಈಗ PDO ಸರ್ ಹೇಳಿದ್ರು ನಮಗೆ ಬರೋದೆಲ್ಲ ಶಿಕ್ಷಣ ಇಲಾಖೆಗೆ ಜವಾಬ್ದಾರಿ, ಅದು ಶಿಕ್ಷಣ ಇಲಾಖೆಯವರು ನೋಡ್ಕೋಬೇಕು ಅಂತ ಹೇಳಿದ್ರು. ನಿಮ್ಮ ಹತ್ರನೂ ಬಂದರೆ ನೀವು ತಹಸೀಲ್ದಾರ್ಗೆ ಲೆಟ್ರ್ ಮಾಡಿದ್ರಿ, ನಾವು DC ಅವ್ರಿಗೂ ಕೊಟ್ಟಿದ್ದೀರಿ, ಎಲ್ಲ ಕೊಟ್ಟಿದ್ದೀರಿ. ಒಂದು ಸರ್ಕಾರಿ ಈಗ ಕಂದಾಯ ಇಲಾಖೆಯವರು ಇಲ್ಲೇ ಇದ್ದಾರೆ,
ಒಂದು ಸರ್ಕಾರಿ ಸ್ಕೂಲ್ಗಾಗಿರೋ ಜಾಗನ ನೀವು ಸರ್ವೆ ಮಾಡಿಕೊಡೋಕ್ಕೆ ಇಷ್ಟು ದಿನಗಳು ಬೇಕಾ ನಿಮಗೆ ಅನ್ನೋದು. ಇದೆ ಜಿಲ್ಲಾ ಪಂಚಾಯಿತಿಯಿಂದ ಅದು ಮತ್ತೆ ಡಿ ಡಿ ಆಫೀಸಿಗೆ ಬಂದು ಡಿ ಡಿ ಆಫೀಸಿಂದ ಬಿ ಒಗೆ ಬಂದು ಅದನ್ನ ಕಾರ್ಯ ಮುಂದುವರಿಸಬೇಕು. ಕಣ್ಣೋರ್ಸು ಮೇಡಮ್ ಕಣ್ಣೋರ್ಸು ಈಗ 4 ಜನ ಹುಡುಗರಿಗೆ ಇಡೀ ಶಾಂತಿಪುರ ಇರ್ತಕ್ಕಂಥ ಎಲ್ಲ ಹುಡುಗರು ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಆಗುತ್ತೆ, ಒಳ್ಳೆ ಗ್ರೌಂಡ್ ಇರುತ್ತೆ. ಇಲ್ಲಿ ಮೇನ್ ರೋಡ್ ಇರೋದ್ರಿಂದ ಈ ಶಾಲೆ ಆ ಕಡೆ ಶಿಫ್ಟ್ ಆದರೆ ಎಲ್ಲ ಹುಡುಗರಿಗೂ ಒಳ್ಳೇದಾಗುತ್ತೆ. ಹಾಗಾಗಿ ನೀವು ಹೇಳ್ತಾ ಇರೋದು ಸುಳ್ಳು. ನಮ್ಗೆ ಹೇಳ್ತಾ ಸರ್ವೆ ಮಾಡಿಕೊಡ್ರಿ ಅಂತ ನಾವು ಹೇಳಿರೋದು. ಸರ್ವೆಗೆ ತಹಸೀಲ್ದಾರ್ ನನ್ನ ಮುಂದೆನೇ ಫೋನ್ ಮಾಡಿ RI ಪ್ರಶಾಂತ್ ಅವ್ರಿಗೆ ಹೇಳಿದ್ದಾರೆ ಸರ್ವೆ ಮಾಡಿಕೊಡ್ರಿ ಅಂತಲೇ ಹೇಳಿದ್ದಾರೆ. ಯಾಕೆ ತಡವಾಗ್ತಾ ಇರೋದು ಏನಕ್ಕೆ? ನೀವು ಯಾಕೆ ಇದನ್ನು ಫಾಲೋ ಮಾಡ್ತಲ್ಲ ಸರ್? ಇದು ಬಿ ಒ ಸರ್ನೇ ನೀವು ಕೇಳಬೇಕು ಸರ್. ನಾನು ಬಿ ಒ ಸರ್ ಮೇಡಮ್, ಈಗ ನಮ್ಮ ವೇದಿಕೆ ಇರೋದು ನೀವು. ಈಗ ನಿಮ್ಮನ್ನು ಕೇಳಿದ್ರೆ ಬಿ ಒ ಸರ್ ಕೇಳಿ, ಬಿ ಒ ಸರ್ ಇದ್ದರೆ ಬಿ ಒ ಸರ್ಗೆ ಕೇಳ್ತಿದ್ದೆ ನಾನು. ಆಗುತ್ತೆ ಸರ್, ಬಿ ಒ ಸರ್ಗೆ ಕೇಳ್ಬಿಟ್ಟು ನಾನು ಅಲ್ಲ, ಈಗ ಕೇಳ್ಬಿಟ್ಟು ನಮ್ಗೆ ಆನ್ಸರ್ ಬೇಕು, ಏನಿದೆ ಅಂದ್ಬಿಟ್ಟು ಈಗ ಕೇಳ್ರಿ, ಆನ್ಸರ್ ಬೇಕು. ಈಗ ಯಾಕೆ ತಡ ಆಗ್ತಾಯಿದೆ ಅಂತ ಬೇಕಲ್ಲ. ಈಗ ಸರ್ಕಾರದಿಂದ ಆಗಿರತಕ್ಕಂಥ ಜಾಗ ಈಗ ಹೊಸದಾಗಿ ನಮ್ಮ ಆಡಳಿತಾಧಿಕಾರಿಗಳು ಬಂದಿದ್ದ ಅವ್ರ ಗಮನಕ್ಕೆ ಇದೆಯೋ ಅನ್ನೋದು ನಮಗೂ ಗೊತ್ತಿಲ್ಲ. ನಾನು ಬಿ ಒ ಸರ್ಗೆ ಕೇಳ್ಬಿಟ್ಟು ಯಾವ ಸ್ಟೇಜಲ್ಲಿ ಇದೆ ಅಂತ ನಿಮಗೆ ಈಗಲೇ ಹೇಳ್ತೀವಿ. ಆಮೇಲೆ ಎಲ್ಲದಕ್ಕಿಂತ ಅವಶ್ಯಕ LKG UKG ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀವಿ. ಅದಕ್ಕೆ ನಿಮಗಿಂತ ನಮಗೇನೆ ಜಾಸ್ತಿ ಅರ್ಜೆಂಟ್ ಇರುತ್ತೆ. ಕಾಣಿಸ್ತಿಲ್ಲ, 1% ಕಾಣಿಸಿಲ್ಲ ಮೇಡಮ್ ಅವರೇ. ನಮಗಿಂತ ನಿಮಗಿರೋದು 1% ಕಾಣಿಸಿಲ್ಲ. ಇಷ್ಟು ತಿಂಗಳು ಬೇಕಾಗಿತ್ತ ಅಂತ ಒಂದು ಸರ್ಕಾರಿ ಜಾಗನ ನಮ್ಗೆ ಅಲರ್ಟ್ ಮಾಡಿರೋಂಥ ಜಾಗನ ನೀವು ಸರ್ವೆ ಮಾಡಿಕೊಡೋಕ್ಕೆ ಇಷ್ಟು ದಿನಗಳು ಬೇಕಾ ಅನ್ನೋದು ನಮಗೆ. ನಾನು ಇವಾಗಲೇ ಬಿ ಒ ಸರ್ನ ವಿಚಾರ ಮಾಡ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ ಸರ್. ಇಲ್ಲೇ ಪಾಠ 2 ಶಿಕ್ಷಕರು ಒಂದು ಆಯಾನ ಕೊಟ್ಟಿದ್ದೀವಿ ಸರ್. ನಮ್ಮ ಗಟ್ಟಳ್ಳಿ ಸ್ಕೂಲಲ್ಲಿ ಇನ್ನೂ ಟೀಚರ್ ಇಲ್ಲ. ಗಟ್ಟಳ್ಳಿ ಸ್ಟಾರ್ಟ್ ಆಗಿಲ್ಲ ಸರ್. ರಾಯ್ಸ್ ಅಂದ್ರೆ ಬೋಯಿಪಾಡ HPS ಅಲ್ಲಿ ಮಾತ್ರ ಮಾಡಿರೋದು. ಅಲ್ಲಿಗೆ ಮಾತ್ರ ಮಾಡಿರೋದು. ಈಗ ತಕ್ಷಣಕ್ಕೆ ಅಲ್ಲಿಗೆ ಮಾತ್ರ ಮಾಡಿರೋದು ಸರ್. ಗಟ್ಟಳ್ಳಿ 1 to 5th ಇರೋ ಕಡೆ ಮಾಡಿಲ್ಲ ಸರ್. ಹೌದಾ? ಆಂದೋಲನ ಮಾಡಿದ್ದೀರಾ ಅಂದ್ರಲ್ಲ ಮೇಡಮ್, ಎಲ್ಲೆಲ್ಲಿ ಮಾಡಿದ್ದೀರಾ? ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳಲ್ಲೂ ಮಾಡಿದ್ದೀವಿ ಸರ್. ಶಾಲೆಗಳಲ್ಲಿ ಮಾಡಿದ್ದೀವಿ. ಕ್ಲಸ್ಟರ್ ಲೆವೆಲ್ನ ಉಸ್ಕೂರು ಆರೋಳ್ಳಿ ಶಾಲೆಯಲ್ಲಿ ಮಾಡಿದ್ದೀವಿ. ಅಲ್ಲ ಮೇಡಮ್, ಏನು ಟೀಚರ್ಸ್ ಮಾತ್ರ ಮಕ್ಳಿಗೆ ಮಾತ್ರ ಆಂದೋಲನ ಅದು? ಇಲ್ಲಿ ಊರವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಊರವ್ರಿಗೆ ಗೊತ್ತಾಗಕ್ಕೆ ಪಾಂಪ್ಲೆಟ್ಸು, ಬ್ಯಾನರು ಎಲ್ಲ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಮಾಡಿದ್ದಾರೆ ಮೇಡಮ್. ಮಾಡಿದ್ದಾರೆ ಸರ್. ನಿಮ್ಮ ಊರಲ್ಲಿ ಮಾಡಿ ನಮಗೆ ಫೋಟೋಗಳನ್ನು ಹಾಕಿದ್ದಾರೆ. ಕೊಡ್ತೀನಿ ಸರ್, ಈಗಲೇ ಕಳಿಸ್ತೀನಿ. ಡೇಟ್ ಯಾವತ್ತು ಮಾಡಿದ ಗೊತ್ತಿರ್ತದ? ಗೊತ್ತಿದೆ ಸರ್. ಯಾವ ವಾರ ಯಾವ ಡೇಟ್ ಆದ್ರೂ ಗೊತ್ತಿದೆ. ಮಾರ್ಚ್ ಮೇ 30, 31 ಆ ವೀಕ್ ಫುಲ್ಲು ಮಾಡಿದ್ದೀವಿ ಸರ್ ನಾವು. ಅಲ್ಲ ಮೇಡಮ್, ಬ್ಯಾನರ್ ಕಾಣಿಸಂಗ್ ಹಾಕ್ಬೇಕು, ಇಲ್ಲ ಒಳಗೆ ಹಾಕ್ಬೇಕು? ಜನಗಳು ಸೇರಿಸ್ತಾರೆ, ಇಲ್ಲ ಒಳಗೆ ಹೇಳಿದ್ರೆ ನಿಮ್ಗೆ ಫೋಟೋ ಕಳಿಸಿ, ಫೋಟೋ ನಿಮ್ಮ ರೆಫರೆನ್ಸ್ ಕಳಿಸ್ತಾರೆ, ನಾವು ಅದೇ ಓಡಾಡೋದು. ಕೇಳಿದ್ರೆ ಹಿಂಗೆ ಹೇಳ್ತೀರಾ, ನಾವೇನು ಹೇಳೋದು? ಜನಗಳು ಗೊತ್ತಾಗ್ತೀರಾ ಆಂದೋಲನ ಬರೀ ಟೀಚರ್ಸು ನಿಮ್ಮ ಮುಖಾಂತರ ಸಾಕು. ನೀನು ಕಾಲ್ ಮಾಡಿ ಹೇಳ್ಬೋದಾಗಿತ್ತು ಸರ್. ಮೇಡಮ್ ನನಗೆ ಹೇಳ್ಬೇಕು ಮೇಡಮ್, ನಾವಲ್ಲ. ಅಲ್ಲಲ್ಲ, ಈಗ ಅಲ್ಲ ಸರ್, ಬ್ಯಾನರ್ ಹಾಕಿರೋದು. ನೀವು ಕಾಲ್ ಮಾಡಿದ್ರೆ ಏನೇನು ಮಾಡ್ತೀರಾ ನೀವೆಲ್ಲ ಬಿಡೋದು ನಮ್ಗೆ ಗೊತ್ತು. ಎಲ್ಲೆಲ್ಲಿ ಹೋಗ್ತೀರಾ, ಎಲ್ಲೆಲ್ಲ ಮಾತಾಡಿದ್ರೆ ಎಲ್ಲ ಹೋಗುತ್ತೆ. ನೀವು ಬಿಟ್ಕೊಡೋದಿಲ್ಲ ಅಂತಲೂ ಗೊತ್ತು, ಏನೇನು ಮಾಡ್ತಾ ಇದ್ದೀರ ಅಂತಲೂ ಗೊತ್ತು. ಎಷ್ಟು ಸತಿ ಕಂಪ್ಲೇಂಟ್ ಮಾಡಿಲ್ಲ ನಾವು? ಈಗ ಸರಿ ಮಾಡಿದೀವಲ್ಲ ಸರ್. ಅದು ನೀವು ಕಂಪ್ಲೇಂಟ್ ಮಾಡಿದ್ರು ನಾವು ಸರಿ ಮಾಡಿದ್ರು ಅಲ್ಲ, ನೀವು ನಾವು ಅದನ್ನ ತಗೊಂಡು ನಾವು ಸರಿ ಮಾಡಿದೀವಿ ಸರ್, ಕನ್ಸಿಡರ್ ಮಾಡಿದ್ದೀವಿ. ನಮ್ಗೆ ಕಾಲ್ ಮಾಡಿ ಅಂತ ಅಲ್ಲ, ನೀವು ಮಾಡಿದಾಗ ಸರ್. ಈಗ ಬ್ಯಾನರ್ ಹಾಕಿದ ನಾವು ಹೇಳಿರೋದೇ ಆಚೆ ಕಡೆ ಕಾಂಪೌಂಡ್ ಅಲ್ಲಿ ಹಾಕಿ ಅಂತ ಹಾಕಿಲ್ಲ ಮೇಡಮ್. ವಿಚಾರಿಸ್ತೀವಿ ಸರ್. ನಮ್ಮ ಪಶು ಚಿಕಿತ್ಸಾಲಯಗೆ ಒಟ್ಟು 17 ಹಳ್ಳಿಗಳು ಬರುತ್ತೆ. 2 ಪಂಚಾಯತಿ, ಶಾಂತಿಪುರ ಪಂಚಾಯತಿ ಮತ್ತು ಉಸ್ಕೂರು ಪಂಚಾಯತಿ. ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು ಅಂದರೆ, ಶಾಂತಿಪುರ ಪಂಚಾಯತ್ ಇಷ್ಟು ಅರ್ಬನೈಸೇಷನ್ ಆಗಿದ್ರು ಒಟ್ಟು ಜಾನುವಾರು ಅತಿ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥದ್ದು ನಮ್ಮ ಶಾಂತಿಪುರ ಪಂಚಾಯತಿಯಲ್ಲೇ. 5 ಹಳ್ಳಿಗಳಲ್ಲಿ ನನಗೆ ಒಟ್ಟು ಸಂಖ್ಯೆಯಲ್ಲಿ 60-70% ಈ ಭಾಗದಲ್ಲೇ ಇದೆ. ನನಗೆ ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೂ. ರೈತರು ಹಾಗೆ ಸ್ಪಂದಿಸ್ತಾರೆ, ಎಲ್ಲ ಸಹಕಾರನೂ ಚೆನ್ನಾಗಿದೆ. ಸೊ ಗಟ್ಟಳ್ಳಿ ತುಂಬ ಇದೆ ಸರ್. ನಮಗೆ ಕೌಂಟು ತುಂಬ ಅತಿ ಹೆಚ್ಚು ಕೌಂಟ್ ಇರೋದು ಗಟ್ಟಳ್ಳಿಯಲ್ಲಿ. ಸುಮಾರು 300 ಮೇಲಿದೆ ಜಾನುವಾರುಗಳು. ಸೊ ಯಾವುದೇ ಸೌಲಭ್ಯ ಬಂದರೂ ಫಸ್ಟ್ ನಾವು ಗಟ್ಟಳ್ಳಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇವತ್ತು ಒಂದು ಮುಖ್ಯವಾದ ಯೋಜನೆಗಳಲ್ಲಿ, ನಮ್ಮ ಸೌಲಭ್ಯಗಳಲ್ಲಿ, ಯೋಜನೆಗಳಂತ ಹೇಳೋಕ್ಕೆ ಆ ಥರ ಸಬ್ಸಿಡಿ ಬೇಸ್ಡ್ ಯಾವುದೂ ಬಂದಿಲ್ಲ. ಈಗ ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿ ಪ್ರತಿ ತಿಂಗಳು ವರ್ಷ ಪೂರ್ತಿ ಉಚಿತವಾಗಿ ಲಸಿಕಾ ಕಾರ್ಯಕ್ರಮ ಇರುತ್ತೆ. ಯಾವುದೋ ಒಂದು ಜಾನುವಾರಿಗೆ, ಒಂದು ಕಾಲುಬಾಯಿ ಜ್ವರ ರೋಗ ಬಗ್ಗೆ ಗೊತ್ತು ನಿಮಗೆ, ಅದು ವರ್ಷಕ್ಕೆ 2 ಬಾರಿ ಆಗುತ್ತೆ. ಅದಕ್ಕೆ ದನ, ಕರು, ಎಮ್ಮೆ ಎಲ್ಲ ಮನೆಗೂ ನಾವು ಬಂದು ನಮ್ಮ ಟೀಮ್ ಬಂದು ನಿಮಗೆ ಖುದ್ದಾಗಿ ಕನ್ವಿನ್ಸ್ ಮಾಡಿ, ನೀವು ಬೇಡ ಅಂದ್ರೂ ನಾವು ಪಶುಸಖಿ ಆಗಲಿ ಇನ್ನೊಬ್ರು ನಮ್ಮ ಟೀಮ್ ಆಗಲಿ ಎಲ್ಲರೂ ಬಂದು ನಿಮ್ಗೆ ಕನ್ವಿನ್ಸ್ ಮಾಡಿ ಹಾಕಿಸ್ತೀವಿ. ಒಂದು 20-30 ನಾಯಿಗಳಿದ್ದಾವೆ. ಸುಮಾರು ಕಂಪ್ಲೇಂಟು ಬಂದಿದೆ. ಅಲ್ಲಿ ಪಂಚಾಯತಿಗೂ ಬಂದು ಅದು ವಿಚಾರವಾಗಿ ಸುಮಾರು ಇದಾಗಿದೆ, ಪ್ರಾಬ್ಲಮ್ ಆಗಿದೆ.
ದಯವಿಟ್ಟು ಇದಕ್ಕೇನೋ ಒಂದು ನೀವೊಂದು ಕಾರ್ಯಕ್ರಮ ರೂಢಿಸ್ಕೋಬೇಕಾಗುತ್ತೆ. ಸಾಕು ಪ್ರಾಣಿಗಳಿಗೆ ಮಾತ್ರ ನಾವು ಇದು ಸರ್ ನಮ್ಮ ಜವಾಬ್ದಾರಿ. ಸಾಕು ಪ್ರಾಣಿಗಳು ಮಾಡ್ತೀರಾ? ಸಾಕು ಪ್ರಾಣಿಗಳಿಗೂ ಮಾಡ್ತೀವಿ. ಬೀದಿ ನಾಯಿಗಳಿಗೂ ಕ್ಯಾಚರ್ಸ್ ಯಾರಾದರೂ ಇಟ್ಕೊಂಡ್ರೆ ದಯವಿಟ್ಟು ಬಂದು ನಾವು ವ್ಯಾಕ್ಸಿನ್ ಮಾಡ್ತೀವಿ, ತೊಂದರೆ ಇಲ್ಲ. ಕ್ಯಾಚರ್ಸ್ ಸೊ ಅದೆಲ್ಲ PDO ಅವ್ರಿಗೆ ಸರ್ಗೆ ಹೇಳಿದ್ದೀನಿ, ಅವರಿಗೂ ಗೊತ್ತು, ಅವರೇ ಅಡ್ರೆಸ್ ಮಾಡ್ತಾರೆ ಸರ್ ಸಾಕು ಪ್ರಾಣಿಗಳು. ಸರಿ ಮೇಡಮ್, ಏನಾದ್ರು ಇದ್ರೆ ನಾವು ಏನಾದರೂ ಇಲ್ಲಿ 1000 ಒಟ್ಟು 1400 ಓಟ್ ಇರುತ್ತೆ. ಅದಕ್ಕೆಲ್ಲ ಮತಗಟ್ಟೆಗೆ ಒಬ್ಬೊಬ್ಬ BLO ಆಗಿ ನೇಮಕ ಮಾಡಿರ್ತೀವಿ. ಎಲ್ಲ BLOಗಳು ಈ ತಿಂಗಳು 30/6/2026ರಿಂದ 29/7/2026 ಒಳಗಡೆ ಎಲ್ಲ ಮನೆಗೆ ಭೇಟಿ ಮಾಡ್ತಾರೆ. ಎಲ್ಲರಿಗೂ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನೋದು ಕೊಡ್ತಾರೆ. ಅದನ್ನು ತಾವು ಫಿಲ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ವಾಪಸ್ ಕೊಡಬೇಕು. ಯಾರ್ಯಾರು ವಾಪಸ್ ಕೊಡಲ್ವೋ ಅವ್ರದ್ದು ವೋಟರ್ ಲಿಸ್ಟಲ್ಲಿ ಹೆಸರಿರಲ್ಲ. ಇದು ಕಂಪಲ್ಸರಿ. ನೀವೇ ಅಲ್ಲ, ನಾನೇ ಅಲ್ಲ, ಯಾರಾದ್ರೂ ಈ ಎನ್ಯುಮರೇಷನ್ ಫಾರ್ಮ್ ಯಾರು ಕೊಡ್ತಾರೋ ಅದನ್ನು ಫಿಲ್ ಮಾಡಿ ಮತ್ತೆ ರಿಟರ್ನ್ ಫಿಲ್ ಮಾಡಿ ವಾಪಸ್ ಕೊಟ್ರೆ ವೋಟರ್ ಲಿಸ್ಟಲ್ಲಿ ಹೆಸರಿಡ್ತೀರ. ಇದಕ್ಕೆ ಕರಡು ಮತದಾರರ ಪಟ್ಟಿ ಪ್ರಕಟಣೆ ಅಂತ 5/8/2026 ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ 5/8/2026 ಯಾರ್ಯಾರ್ದು ವೋಟರ್ ಲಿಸ್ಟಲ್ಲಿ ಹೆಸರಿರಲ್ವೋ ಅವ್ರು ಮತ್ತೆ ಅಬ್ಜೆಕ್ಷನ್ಸ್ ರೈಸ್ ಮಾಡ್ಬೋದು. 5/8/2026ರಿಂದ 4/9/2026 ಒಳಗಡೆ ರಿಯಲ್ ವೋಟರ್ಸ್ ಯಾರು ವೋಟರ್ ಲಿಸ್ಟಿಂದ ಇರಲ್ವೋ ಅವ್ರು ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಅದಕ್ಕೆ ಕನ್ಸರ್ನ್ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯ ಮೇರೆಗೆ ಒಂದು ಪ್ರಕರಣ ನ್ಯಾಯಾಲಯದ ಪ್ರಕರಣವನ್ನು ನೆರವೇರಿಸಿಕೊಂಡು ಅವ್ರಿಗೆ ಎಲಿಜಿಬಲ್ ವೋಟರ್ಸ್ ಇದ್ರೆ ಮಾತ್ರ ಅವ್ರನ್ನ ವೋಟರ್ ಲಿಸ್ಟಲ್ಲಿ ಸೇರಿಸ್ಕೋತಾರೆ. ಹ್ಯಾಂಡ್ ಓವರ್ ಮಾಡಿ ಪಂಚಾಯತಿಯವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ಸರ್. ಅಲ್ಲ ಸರ್, ಮೊದಲೇ ಅಳತೆ ಮಾಡಿ ಪಂಚಾಯತಿಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್. ಮತ್ತೆ ಈಗ ಲೆಟರ್ ಹಾಕಿದ್ದೀರಾ ಅಳತೆ ಮಾಡಿಕೊಡಿ ಅಂತ, ಅದನ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ ಸರ್. ನಾನು ಭೂ ದಾಖಲೆ ಸಹಾಯಕ ನಿರ್ದೇಶಕ ರೇಡಿಯಲ್ ಸರ್ ಹತ್ರ ಮಾತಾಡ್ಬಿಟ್ಟು ಅಳತೆ ಮಾಡಿಸ್ಕೊಡ್ತೀನಿ ಸರ್. ಹೌದು ಸರ್. ನಿಮ್ಮ ಡಿಪಾರ್ಟ್ಮೆಂಟಿಂದ ಬಂದಿದ್ದೀರಾ ಮೇಡಮ್? ಸಂಬಂಧಪಟ್ಟ ಇಲಾಖೆಗಳಿಂದ ಸೀದಾ ವಿಲೇಜ್ ಅಕೌಂಟೆಂಟ್ ಲೆವೆಲ್ಗೆ ಬರುತ್ತೆ. ಅವರು ಮತ್ತು RI ಸ್ಥಳ ಪರೀಕ್ಷೆ ಅಂತಿದೆ, ಒಂದು ಮಹಜರು ಸ್ಥಳ ಪರಿಶೀಲನೆ ಅಂತ ಅಕ್ಕಪಕ್ಕದ ಮನೆಯಲ್ಲಿ ಹೋಗಿ ಕೇಳಬೇಕು. ಅವರು ಯಾವ ಜನ ಯಾವ ಜಾತಿ ಅಂಥದ್ದು ಅದನ್ನು ಮೆನ್ಷನ್ ಆಗುತ್ತೋ ಆದಾಯದನ್ನು ಆ ಥರ ಕೇಳಂತ ಮಾಡೋ ಪದ್ಧತಿ ಇತ್ತು ನನ್ನ ಕಂಪನಿ. ಅದು ಇದೆ ಅಥವಾ ಬೇರೆ ರೀತಿ? ಸರ್ ಇಲ್ಲ, ಅದು ಇದೆ. ಈಗ ಏನಾಗಿದೆ, ಮೂಲ ಗ್ರಾಮಸ್ಥರಾದ್ರೆ ನಮ್ಮ ನೀವ್ ಹೇಳಿರೋ ತರ ಮಾಜರ್ ಮಾಡ್ಬೋದು ಸರ್. ಈ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಅದನ್ನ ಹೆಂಗ್ ಮಾಡ್ತೀರಾ? ಆಗಲ್ಲ. ಹೌದು ಸರ್, ಅದು ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ನು ನಾವು ಮಾಡಕ್ಕಾಗಲ್ಲ. ಮೂಲ ಗ್ರಾಮಸ್ಥರಿದ್ರೆ ನಾವು ಗ್ರಾಮದಲ್ಲಿ ಯಾರನ್ನೇ ವಿಚಾರಿಸಿದ್ರೆ ಹೇಳ್ಬಿಡ್ತಾರೆ ಸರ್ ಈ ಕ್ಯಾಸ್ಟ್ ಬಂದಿದ್ದಾರೆ ಅಂತ. ಅವ್ರ ಸೈನ್ ತಗೊಂಡು ನಾವು ಮಾಡ್ತೀವಿ. ಸ್ಥಳ ಪರಿಶೀಲನೆ ತಾಯಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾದ್ರೆ ಅವ್ರ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಯಾರಿದ್ದಾರೋ ಅವ್ರದ್ದು ಜಾತಿ ಪ್ರಮಾಣ ಪತ್ರ ದಾಖಲಾತಿಗಳು ಬೇಕು. ಸರಿ, ಅವ್ರ ವಿದ್ಯಾಭ್ಯಾಸಕ್ಕೆ ಅಂತಾನೆ ಕೇಳ್ತಿರೋದು. ಅಲ್ಲಿ ಕ್ಯಾಸ್ಟ್ ಮೆನ್ಷನ್ ಮಾಡಿರ್ತಾರಲ್ಲ, ಹೆಂಗ್ ಮಾಡಿದ್ರು ಅವ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ದಿರ ಹೆಂಗ್ ಮಾಡಿರ್ತಾರೆ ಮಕ್ಕಳದು? ಅವ್ರ ತಂದೆದು ಯಾರಾದ್ರು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ. ಯಾರ್ದು ಇಲ್ಲ ಅಂತ ಹೇಳ್ತಿದಾರಲ್ಲ ಸರ್, ರಿಲೇಷನ್ ಇರ್ತಾರಲ್ಲ, ಈಗ ಅವ್ರದ್ದು ಏನೋ ಸರಿ ಆಯ್ತು ಮಾಡ್ಕೊಟ್ಬಿಡಿ ಸರ್. ಅವ್ರ ಪಾಪ ವಿದ್ಯಾಭ್ಯಾಸ ಏನಿದ್ರೆ ಕ್ಯಾಸ್ಟ್ ಜಾತಿ ಆದಾಯ ಪ್ರಮಾಣ ಪ್ರಪತ್ರ ಕೇಳ್ತಾ ಇದ್ರಲ್ವಾ, ಒಂದು ಕನ್ಫ್ಯೂಸ್ ಇದೆ ಅವ್ರಿಗೆ. ತಂದೆಯಿಂದ ಮಕ್ಕಳಿಗೆ ಬರುತ್ತೆ, ಮಕ್ಕಳಿಂದ ತಂದೆಗೆ ಬರುತ್ತೆ. ತಾಯಿ ಬೇರೆ ಮನೆ ಬಂದಿರೋದ್ರಿಂದ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರೆಲ್ಲ ಹೋಗ್ಬೇಕು ಸರ್? ತಾಯಿದು ಅಂದ್ರೆ ತಾಯಿಯವರ ಅಪ್ಪ ಇರ್ತಾರಲ್ಲ, ಅದು ಗೊತ್ತು. ತಂದೆ ತಾಯಿ ಅಣ್ಣ ತಮ್ಮ ಯಾರು ಬೇಕಾದ್ರೂ ಕೊಡ್ಬೋದು. ಅವ್ರು ಕೆಲವ್ರು ಇರೋದೇ ಇಲ್ಲ ಅಂತವ್ರಿಗೆ ಏನ್ ಮಾಡೋದು ಸರ್? ಇಲ್ಲ, ಅವರು ಹಣ ಕೋರ್ಟ್ ಆರ್ಡರ್ ಮಾಡಿದ್ದೇವೆ ಲಾಸ್ಟ್ ಇಯರು. ತಾಯಿದು ಕ್ಯಾಸ್ಟ್ ಏನಿರುತ್ತೋ ಆ ಕ್ಯಾಸ್ಟ್ ಅಪ್ಲೈ ಆಗುತ್ತೆ ನೆಕ್ಸ್ಟ್ ಮಕ್ಕಳಿಗೆ ಅಂದ್ಬಿಟ್ಟು 25 ಕೋರ್ಟ್ ಆರ್ಡರ್ ಮಾಡಿದೆ, ಹೈಕೋರ್ಟ್ ಆರ್ಡರ್ ಮಾಡಿದೆ. ಅಲಹಾಬಾದ್ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಆರ್ಡರ್ ಮಾಡಿದ್ದಾರೆ. ತಾಯಿದು ಮ್ಯಾರೇಜ್ ಆಗಿರ್ತಾರೆ ಸರ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತಾರೆ. ಈಗ ಗಂಡ ಒಂದು ಕ್ಯಾಸ್ಟ್ ಆಗಿರ್ತಾರೆ, ಹೆಂಡತಿ ಒಂದು ಕ್ಯಾಸ್ಟ್ ಆಗಿರ್ತಾರೆ. ಗಂಡನ ಕ್ಯಾಸ್ಟ್ ಹೆಂಡತಿಗೆ ಬರಲ್ಲ, ಗಂಡನ ಕ್ಯಾಸ್ಟೇ ಮಕ್ಕಳಿಗೆ ಬರುತ್ತೆ. ಹೆಂಡತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಅವರು ಪೂರಕ ದಾಖಲಾತಿಗಳು ಕೊಡ್ಬೇಕು ಸರ್. ತಂದೆ ಕಡೆಯಿಂದ ಏನ್ ತೊಂದರೆ ಇಲ್ಲ ಸರ್. ಇಲ್ಲ, ಹೌದು. ತಾಯಿ ಕಡೆಯಿಂದ ಅವ್ರ ಕುಟುಂಬದವ್ರು ಯಾರು ಇರಲ್ಲ, ಅಂತವ್ರಿಗೆ ಏನ್ ಮಾಡೋದು? ಒಂದು ಅಫಿಡೇವಿಟ್ ಮಾಡಬೇಕಾಗುತ್ತೆ ಸರ್. ಅವರೇ ಲಾಯರ್ ಹತ್ರ ಒಂದು ಅಫಿಡೇವಿಟ್ ಮಾಡಬೇಕು. ನಾನು ಈ ಕ್ಯಾಸ್ಟಲ್ಲಿ ಇದ್ದೀನಿ, ನಾನು ಈ ಕ್ಯಾಸ್ಟಲ್ಲಿ ಇದು ನನ್ನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನನ್ನ ಇಷ್ಟಿರುತ್ತೆ, ಇದರಲ್ಲಿ ಏನೇ ಲೋಪದೋಷಗಳು ಬಂದಮೇಲೆ ನನ್ನ ಮೇಲೆ FIR ಮಾಡ್ಬೋದು, ಕಾನೂನು ರೀತಿ ಕ್ರಮ ಕೈಗೊಳ್ಬೋದು ಅಂತ ಅವ್ರೊಂದು ಅಫಿಡೇವಿಟ್ ಕೊಟ್ಟರೆ ಆ ಬೇಸ್ನಲ್ಲಿ ಒಂದು ಮಾಜರ್ ಮಾಡಿ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಇದರಲ್ಲಿ ಶೌಚಾಲಯ ಇದೆ, ಶೌಚಾಲಯದಲ್ಲಿ ನೀರು ಬರಲ್ಲ. ವಾರಕ್ಕೆ 3 ಸರಿ ಎಲ್ಲ ಕಡೆಯಿಂದ ಊರಿನ ಮಕ್ಕಳನ್ನ ಕರ್ಕೊಂಡು ಪ್ರೆಗ್ನೆನ್ಸಿ ಇರೋರು ಮತ್ತು ಮಕ್ಕಳಿಗೆ ಇಂಜೆಕ್ಷನ್ ಹಾಕಬೇಕು ಅಂತ ತಾಯಿ ಮಕ್ಕಳೆಲ್ಲ ಬರ್ತಿದ್ದಾರೆ. ಬಂದವರು ಇಲ್ಲಿ ಶೌಚಾಲಯದಲ್ಲಿ ನೀರಿಲ್ಲ, ಆಮೇಲೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಅಂತ ಊರಲ್ಲಿ ಗ್ರಾಮಸ್ಥರು ಬಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇಲ್ಲಿ ಮತ್ತೆ ಆಶಾ ವರ್ಕರು ಎಲ್ಲರೂ ಲೇಡೀಸೇನೆ, 7-8 ಜನ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೊಂದು ಆಫೀಸರ್ ಇದ್ದಾರೆ, ಅವರು ಲೇಡೀಸೇನೆ.
7-8 ಜನ ಆಫೀಸರ್ ಇದ್ದಾರೆ. ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಪಂಚಾಯತಿಗೆ ಹೋಗ್ತಿದ್ದಾರೆ. ಕುಡಿಯೋ ನೀರು ಬೇಕು ಅಂದ್ರೂ ಪಂಚಾಯತಿಗೆ ಹೋಗ್ತಿದ್ದಾರೆ. ಪಂಚಾಯತಿಗೆ ಹೋಗ್ಬಿಟ್ಟು ಬಾಟ್ಲಿ ಹಿಡ್ಕೊಂಬಂದು ನೀರು ಕುಡಿತಿದ್ದಾರೆ. ಅವರು ಊಟ ಮಾಡಬೇಕು, ನೀರು ಕುಡಿಬೇಕಂದ್ರೆ ಪಂಚಾಯತಿಗೆ ಹೋಗಿ ಬರ್ತಿದ್ದಾರೆ. ಅವ್ರಿಗೊಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅವ್ರ ಶೌಚಾಲಯ ವ್ಯವಸ್ಥೆ ಇಲ್ಲ. ಇಲ್ಲಿ ಪಂಚಾಯತಿ ಪಕ್ಕದಲ್ಲಿರೋ ಆಫೀಸಲ್ಲೇ ಇಲ್ಲ ಅಂದರೆ ಇನ್ನು ಊರೆಲ್ಲ ಎಲ್ಲಿರ್ತಿದೆ ಸರ್? ಮೂಲಭೂತ ಸೌಕರ್ಯಗಳು ಹೆಂಗೆ ಕೊಡ್ತಾ ಇದ್ದೀರಾ? ಎಲ್ಲಿ ಮಾಡ್ತಾ ಇದ್ದೀರಾ? ಅವರೇ ಕೇಳ್ಬೇಕಂತೇನಿಲ್ವಲ್ಲ ಸರ್. ಊರವ್ರು ಬಂದು ಅವ್ರು ಕೇಳ್ಬೇಕಂತೇನಿಲ್ಲ. ಅವ್ರಿಗೆ 3-4 ಸರಿ ಕಂಪ್ಲೀಟ್ ನಾನು ಊರಲ್ಲಿ ಬಂದು ನಮಗೆ ಹೇಳಿದ್ರು ಇವಾಗ ಹೋಗ್ರಿ ಶ್ರೀಧರ ನೀವು ಹೋಗ್ಬಿಟ್ಟು ಬಂದ್ರು ಶೌಚಾಲಯಕ್ಕೆ ನೀರಿಲ್ಲ ಅಲ್ಲಿ ವಾಪಸ್ ಬಂದವ್ರೆ. ಈಗ ಹೋಗ್ಬಿಟ್ಟು ಬಂದ್ಬಿಟ್ಟು ವಾಪಸ್ ಬಂದವ್ರೆ. ಗ್ರಾಮಸ್ಥರು ಮಕ್ಕಳೆಲ್ಲ ಕರ್ಕೊಂಬಂದ್ಬಿಟ್ಟು 2 ಅವರ್ 3 ಅವರ್ ಇಂಜೆಕ್ಷನ್ ವೆಯ್ಟ್ ಮಾಡ್ತಿದ್ದಾರೆ. ಅವ್ರ ಶೌಚಾಲಯಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ಇದನ್ನ ಅವ್ರ ಹೆಲ್ತ್ ಆಫೀಸರ್ ಯಾರು ಬಂದಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದಾರೆಲ್ಲ ಅವ್ರಿಗೆ ಗೊತ್ತಿಲ್ಲ. ಪಂಚಾಯತಿಗೆ ನೀವು ಹೇಳಿದ್ದೀರಾ ಅಂತ ಕೇಳಿದ್ರೆ ನಾವು ಹೇಳಿದ್ದೀವಿ, ಏನು ಆಕ್ಷನ್ ತಗೊಳ್ಳಿಲ್ಲ ಅಂತ ಹೇಳ್ತಿದ್ದೆ. ಹುಲಿಗ್ಲವಾ ಮತ್ತೆ ಅದನ್ನ ಆದಷ್ಟು ನೀವು ಇಲ್ಲೇ ಕೇಳ್ಕೊಂಬೋದಾಯ್ತು. ಇವಾಗಲೇ ಸಮಸ್ಯೆ ಕಣ್ಣಲ್ಲಿ ಪಕ್ಕದಲ್ಲಿದೆ, ನೋಡ್ಬೋದಣ್ಣ, ಇವಾಗಲೇ ನೋಡ್ಬೋದು. ಇಲ್ಲ ಅಂದ್ರೆ ಸರ್ ಮಾಡ್ಕೊಡ್ತಾರೆ. ಬಟ್ ಅದನ್ನ ನೀವು ಇಲ್ಲೇ ಡೈರೆಕ್ಟ್ ಆಗಿ ಮಾತಾಡಿ ಸರಿ ಮಾಡ್ಕೊಬೇಕಾಗಿತ್ತಲ್ವಾ? ಪಕ್ಕದಲ್ಲೇ ಇದಾರಲ್ವಾ? ಈಗ ಇನ್ನೊಬ್ರು ಬಂದು ಇಲ್ಲಿ ನೀವು ಅವ್ರಿಗೆ ಹೇಳಿ ಅವ್ರಿಗೆ ಗೊತ್ತಾಗಿ ಅವ್ರು ಮಾತಾಡೋ ಬದಲು ಇವ್ರು ಹೇಳಿಲ್ಲ, ನೀವು ಹೇಳಿಲ್ಲ. ಹೆಣ್ಮಕ್ಳು ಎಲ್ಲಿ ಓದಿದವರಲ್ಲ, ಊರಲ್ಲಿ ಬಂದು ನಮ್ಮ ಇಲ್ಲಿ ಬಂದವರು ಊರವ್ರು ಹೇಳಿದಾರಲ್ಲ, ನೀವು ಇಲ್ಲೇ ಇದ್ರು ಸರ್ ಮಾಡ್ಕೊಂಡು ಹೋಗ್ಬೋದಾಯ್ತಲ್ಲಮ್ಮ. ಶೌಚಾಲಯ ನೀರಿಲ್ಲ. ಬಟ್ ಅದು ಏನಾಯ್ತು ಅನ್ನೋದು ಹೇಳಲಿಲ್ಲ ಇದುವರೆಗೆ. ಅದು ರೆಡಿ ಮಾಡಿಸ್ಕೊಡ್ತೀವಿ. ಪಕ್ಕದಲ್ಲಿ ಸ್ಕೂಲ್ ಕನೆಕ್ಷನ್ ಇಂದ ಕೊಟ್ಟಿದ್ರು, ಅದನ್ನು ರಿನೋವೇಷನ್ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡಿ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಸ್ಕೂಲ್ದು ಟಾಯ್ಲೆಟ್ ಎಲ್ಲ. ಅದರಿಂದ ಕನೆಕ್ಷನ್ ಇದ್ದಿದ್ದು ಡಿಸ್ಕನೆಕ್ಟ್ ಆಗಿರಬೇಕು, ಅದನ್ನು ಮಾಡಿಸ್ಕೊಡ್ತೀರಿ ಮೇಡಮ್ ಖಂಡಿತವಾಗಿ. 6 ತಿಂಗಳಿಂದ ನೀರಿಲ್ಲ ಸರ್ ಅಲ್ಲೇ. 1 ದಿನ 2 ದಿನದಲ್ಲ, 6 ತಿಂಗಳಿಂದ ಇಲ್ಲ. ಮಕ್ಕಳನ್ನ ಕರ್ಕೊಂಡ್ಬಂದು ತುಂಬಾ ಕಷ್ಟಪಡ್ತಿದ್ದಾರೆ. ಒಂದು ದಿನ ಪೂರ್ತಿ ಇದ್ಬಿಟ್ಟು ಹೋಗ್ತಿದ್ದಾರೆ. ಎಲ್ಲ ಬಂದು ಊರಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದಾರೆ ಲೇಡೀಸ್ ಎಲ್ಲ. ನಾವು ಇನ್ನು ಮಿಕ್ಕಿದ್ದು ಕಾಮಗಾರಿಗಳು ಕೊಟ್ರೆ ಮಾಡಿದ್ದೀವಿ. ಡೆವಲಪ್ಮೆಂಟ್ ವರ್ಕ್ಸ್ ಅದಕ್ಕೆ ಮಾತ್ರ ಇಲ್ಲಿ ಕೊಟ್ಟಿದ್ದೀವಿ. ಮಿಕ್ಕಿದೆಲ್ಲ ಡೆವಲಪ್ ಖರ್ಚಾಗಿದ್ದಾವೆ. ಅದಕ್ಕೆ 1 ನಿಮಿಷ ಕೇಳಿ ಶ್ರೀಧರ್ ಅವರೇ, ಮಾತಾಡೋಕ್ಕೆ ಅವಕಾಶ ಕೊಡಿ. ಪ್ರಶ್ನೆ ಮಾಡಿದ್ರಲ್ಲ, ಉತ್ತರ ಕೇಳಿ. ಹೀಗಾಗಿ ಮಿಕ್ಕಿದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಗಳು ಇರ್ತವೆ, ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದವರು ಇರ್ತವೆ. ಅದನ್ನೆಲ್ಲದನ್ನು ನಾವು ಲೆಕ್ಕ ಕೊಡ್ತೀವಿ. ಬಟ್ ಗ್ರಾಮ ಸಭೆದು ಮೇನ್ ಉದ್ದೇಶ ಬಂದು ಮುಂಬರೋ ಕಾಮಗಾರಿಗಳು ಏನು ಮಾಡಬೇಕು, ಏನು ಸವಲತ್ತು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಇರುತ್ತೆ. ನೀವೇನು ಕೇಳ್ತಾ ಇದ್ದೀರಾ, ಪ್ರತಿಯೊಂದು ಚೆಕ್ ವೈಸ್ ಮಾಹಿತಿನೂ ಜಮಾಬಂದಿಲಿ ಕೊಡ್ತೀವಿ, ಜಮಾಬಂದಿಲಿ ತಗೊಳ್ಳಿ. ರಿಸರ್ವ್ ಇಟ್ಟಿದ್ರೆ ಲಾಸ್ಟ್ ಇಯರ್ ನಾವು ಗ್ರಾಮ ಸಭೆಯಲ್ಲಿ ಕೇಳಿ, ಅದು ಎಲ್ಲಿದೆ, ಎಷ್ಟು ರಿಸರ್ವ್ ಇಟ್ಟಿದ್ರೆ, ಎಷ್ಟು ಇದು ಮಾಡಿದ್ರೆ. ಈಗ SCPTS 1 ನಿಮಿಷ ಕೇಳಿ. ಇಲ್ಲಿ ಏನು ಸಭೆಯಲ್ಲಿ ಇಟ್ಟು ನಾವು ಆಯ್ಕೆ ಮಾಡಿ ಕಾಮಗಾರಿಗಳನ್ನ ಇಟ್ಟಿದ್ವು ಅದನ್ನ ಮಾಡಿದ್ದೀವಿ. ನಿಮಗೆ ಸಪ್ರೇಟ್ ಮಾಹಿತಿ ಬೇಕು ಅಂತಂದ್ರೆ ರೈಟಿಂಗ್ ಅಲ್ಲಿ ಲಾಸ್ಟ್ ಇಯರ್ ಕೇಳಿದ್ದೀನಿ ಅಂತೇಳಿ. ಎಲ್ಲಿ ಕೊಟ್ಟಿದ್ರೆ ಬೇರೆ 6 ಕೆಲಸ ಇದೆ ಅಲ್ಲ, ಕಾಮಗಾರಿಗಳಲ್ಲಿ ಯಾವ್ದಾವ್ದು ಮಾಡಿದ್ದೀವಿ ಅದನ್ನ ಅಲ್ಲಿ ಕೊಟ್ಟಿದ್ದೀವಿ. ಮಿಕ್ಕಿದ್ದು ವೈಯಕ್ತಿಕ ಫಲಾನುಭವಿಗಳಿಗೆ ಏನು ನಾವು ಬೆನಿಫಿಷಿಯರ್ಸ್ ಕೊಟ್ಟಿದ್ದೀವಿ ಅದನ್ನೆಲ್ಲ ನೀವು ಪಂಚಾಯತಿಗೆ ಬನ್ನಿ ಮಾಹಿತಿ ಕೊಡ್ತೀವಿ. ಯಾವುದೇ ಮಾಡ್ದಲೇ ಇರುವಂಥದ್ದು ಯಾವುದೂ ಇಲ್ಲ. ಬಟ್ ಈ ಸಭೆಯಲ್ಲಿ ಒಂದೊಂದು ಚೆಕ್ದು ನಾವು ಮಾಹಿತಿ ಕೊಟ್ಕೊಂಡು ಇಷ್ಟು ಖರ್ಚು ಮಾಡಿ 1 ನಿಮಿಷ ಹೇಳಿ. ಮಾಹಿತಿ ಕೊಡೋದು ನೀವು ಬನ್ನಿ ಅಂದ್ರೆ ಹಂಗಲ್ಲ ಕೇಳ್ರಪ್ಪ. ಗ್ರಾಮ ಸಭೆ ಮಾಡೋ ಉದ್ದೇಶ, ಗ್ರಾಮ ಸಭೆ ಉದ್ದೇಶ ಎಲ್ರಿಗೂ ತಿಳ್ಕೊಂಡ ನೀವು ಬನ್ನಿ ಅಂದ್ರೆ 1 ನಿಮಿಷ ಕೇಳ್ರಪ್ಪ. ಗ್ರಾಮ ಸಭೆ ಮಾಡೋ ಉದ್ದೇಶ ಮುಂಬರೋ ವರ್ಷದಲ್ಲಿ ಏನು ಕೆಲಸ ಮಾಡಬೇಕು, ಹೋದ ವರ್ಷ ಮಾಡಿರೋ ಕೆಲಸಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ವರ್ಷ ಏನು ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದನ್ನೇ ಓದಕ್ಕೆ ಬಂದಿದ್ದಾರೆ. ತಾಳ್ಮೆಯಿಂದ ಕೇಳಿ. ಅದು ಬಿಟ್ಟು ನಿಮಗೆ ಏನೇ ಮಾಹಿತಿ, ಏನೇ ಡೌಟ್ಗಳಿದ್ರು ನಮ್ಮ ಕಚೇರಿ ಯಾವಾಗಲೂ ಓಪನ್ ಇರುತ್ತೆ, ಬಂದು ಕೇಳ್ಬೋದು. ಕ್ಲಾರಿಟಿ ಮಾಡಿ ಸರ್. ನಮ್ಮ 25% ಹಾಕಿದ್ರಲ್ಲ, ಅಲ್ಲಿ ಯಾರು 25% ಅಷ್ಟೇ ಇಟ್ಟಿಲ್ಲ. ಚಿಕ್ಕಮಂಗಲ ಕೆರೆ ಅದಲ್ಲ ಇದನ್ನು ಬಾಕ್ತು ಅಂತ ಹಾಕವ್ರೆ. ಶಾಂತಿ ಚಿಕ್ಕಮಂಗಲ 5ನೇ ಕ್ರಮ ಸಂಖ್ಯೆ ನೋಡಿ ಸರ್. ಕೆರೆ ರಸ್ತೆಯು ಪಳನಿಯವರ ಮನೆಯಿಂದ ವಿಶ್ವನಾಥ್ ಮನೆಯವರೆಗೂ ನೀಡಿದ ಬಾಕ್ತು ಏನು, ಅಲ್ಲಿ ಯಾರು ಕೇಳಿದ್ರು, ಯಾರವ್ರೆ, ಎಷ್ಟು ಮನೆ ಐತೆ? ಆಯ್ತು. ಈಗ ನಮ್ಮ ಮೀಟಿಂಗಲ್ಲಿ ನಾವು ಈಗ ನಮ್ಮ ಉಪಸಮಿತಿಯಲ್ಲಿ ಇಟ್ಕೊಂಡು ಪರಿಶೀಲನೆ ಮಾಡ್ತೀವಿ. ನಿಮ್ಮ ಮುಂದೆ ಸ್ಪಾಟ್ ಇನ್ಸ್ಪೆಕ್ಷನ್ ನೀವು ಬನ್ನಿರಂತೆ ಬರೋ ವಾರದಲ್ಲಿ ಮಾಡ್ತೀವಿ. ಡೌಟ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ. ಬನ್ನಿ. 25% ಎಲ್ಲ ಮಾಡಬೇಕು. ಕಾಂಕ್ರೀಟ್ ರಸ್ತೆ ಕಾಮಗಾರಿ. ಚಿಕ್ಕನಾಗಮಲ ಗ್ರಾಮದ ನಿತಿನ್ ಮನೆಯಿಂದ ಸಾಬು ಜೋಸ್ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ. ಚಿಕ್ಕನಾಗಮಲ ಗ್ರಾಮದ ಜೋಬಿ ಮ್ಯಾಥ್ಯೂ ಮನೆಯಿಂದ ಮುರೇಶ್ವರ ಮನೆಯವರಿಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ.
ಚಿಕ್ಕನಾಗಮಂಗಲ ಗ್ರಾಮದ ಮುನೇಶ್ವರರವರ ಬಡಾವಣೆಯ ಹಾರಿಕಾ ಮನೆಯಿಂದ ಮುನೇಶ್ವರರವರ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ. ಚಿಕ್ಕನಾಗಮಂಗಲ ಗ್ರಾಮದ ಗ್ರಾಮಠಾಣ ಮತ್ತು ಎಲ್ಲ ಬಡಾವಣೆಯಲ್ಲಿ ಚರಂಡಿ ಕ್ಲೀನಿಂಗ್ ಕಾಮಗಾರಿ. ಈಗ ಶ್ರೀಧರ್, ಈಗ ನೀವೇನೀಗ ವಾರ್ಡ್ ಸಭೆಯಲ್ಲಿ ತೋರಿಸ್ತಾ ಇದ್ದೀರಾ ಕಾಮಗಾರಿಗಳು ಮಹಿಳೆಯರದಾಗ್ಲಿ ವಿಕಲಚೇತನದಾಗ್ಲಿ ಇಲ್ಲ ಅಂತ ಅಂದ್ಬಿಟ್ಟು, ಅಲ್ಲಿ ಬಂದಾಗ ಏನ್ ಬರ್ಸಿದ್ದಾರೆ ಅದನ್ನ ಬರ್ಕೊಂಡು ಓದಿದ್ದೀವಿ. ಅದನ್ನ ಈ ಸಭೆಯಲ್ಲಿ ನೀವು ಈಗ ಏನ್ ಸಭೆಯಲ್ಲಿ ತೀರ್ಮಾನ ಮಾಡುತ್ತೆ ಅದ್ರ ಮೇಲೆ ಗ್ರಾಮ ಸಭೆ ನಿರ್ಣಯ ಅಂತ ಅದನ್ನು ಖರ್ಚು ಮಾಡ್ತೀವಿ. ವರ್ಷಕ್ಕೆ ನಾವು ಹೋದ್ಸತಿನೂ ಅವ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ತರಿಸ್ಕೊಟ್ಟಿದ್ದೀವಿ. CRP ಎಲ್ಲಪ್ಪ ಹೇಳಪ್ಪ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂತ. ಎಲ್ಲಾರ್ಗೂ 70 ಎಷ್ಟು ಜನ ಕೊಟ್ಟವ್ರು? ಯಾರು ಕೊಟ್ಟಿದ್ದೆ 5 ವರ್ಷದ್ದು ಹೇಳು. ಅಮೌಂಟ್ ಎಷ್ಟೈತೆ? ಅಮೌಂಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂದ್ರೆ ಏನೇನು ತರಿಸಿದೀವಿ ಅದನ್ನ ಕೊಟ್ಟಿದ್ದೀವಿ ಅಂತ ಹೇಳಿದೀವಿ. ಆಮೇಲೆ ಇನ್ನೂ ಒಂದು ವಿಚಾರ, ಒಂದು ನಿಮಿಷ ಮಾತಾಡಿ, ನಾನು ಮುಗಿಸ್ತೀನಿ, ನೀವು ಆಮೇಲೆ ಮಾತಾಡಿ. 3% ಅಂತ ಇಡ್ತೀರಾ? ಹೌದು. ಆ 3% ಬಜೆಟ್ ಅಲ್ಲಿ ವರ್ಷ ವಿನಿಯೋಗ ಮಾಡ್ತಾ ಇದ್ದೀರಾ. ಈಗ ಇದೇ ಸಮಸ್ಯೆ ನಮ್ಮ ಒಂದು ಪಂಚಾಯತಿದಂತಲ್ಲ, ಎಲ್ಲ ಪಂಚಾಯತಿಲು ಈ ಥರ ಸಮಸ್ಯೆ ಬಂದಾಗ ನಾವೇನು ಮಾಡಿದ್ದೀವಿ, ಜಿಲ್ಲಾ ಪಂಚಾಯತಿ ಗಮನಕ್ಕೂ ಇದನ್ನು ತಂದಿದ್ದೀವಿ. ಈ ಥರ ವಿಕಲಚೇತನರು ನಮ್ಮಲ್ಲಿ ಕಡಿಮೆ ಇದ್ದು ಕೂಡ ಬಜೆಟ್ ಜಾಸ್ತಿ ಇರುತ್ತೆ, ಅಮೌಂಟ್ ಉಳ್ಕೊಂಡಾಗ ಏನು ಮಾಡೋದು ಅಂತ. ಅದಕ್ಕೆ CEO ಅವ್ರು ಏನು ಮಾಡಿದ್ದಾರೆ, ಅವ್ರಿಗೆ ಆದಂಥ ಒಂದು ವಿಶೇಷ ಭವನವನ್ನು ಕಟ್ಸ್ಕೊಡ್ತೀವಿ. ಅದಕ್ಕೆ ಇಡೀ ಎಂಟೈರ್ ತಾಲ್ಲೂಕಿಂದ ಏನಿದೆ ಫಂಡ್ಸ್ನ ಒಂದು ಕಡೆ ಪೂಲ್ ಮಾಡಿಬಿಟ್ಟು ನಾವು OM ಹಾಕ್ಕೊಡ್ತೀವಿ, ಅವಾಗ ಟ್ರಾನ್ಸ್ಫರ್ ಮಾಡಿರಂತೆ ಅಂತ ಹೇಳಿದ್ದಾರೆ. ಈಗ ಏನು ಕೊಟ್ಟಿದ್ದೀರಾ? ಈಗ ಕೊಟ್ಟಿದ್ದೀವಿ. ಈಗ ನಾವು ಈಗ ನೀವು ಕೇಳ್ತಾ ಇರೋದು, ನಾವು ಈಗ ಮುಂಬರೋ ಸಭೆಗೆ ಏನು ಮಾಡಬೇಕು ಅದಕ್ಕೋಸ್ಕರ ಈ ಸಭೆ ಮಾಡ್ತಾ ಇರೋದು. ಹೋದ್ ಸತಿ ಏನು ಮಾಡಿದೀವಿ ಆ ಸಭೆಗೆ ಅಂತಲ್ಲ, ಅದಕ್ಕೆ ಆದಂತಾಗೆ ಜಮಾಬಂದಿ ಮಾಡ್ತೀವಿ. ಜಮಾಬಂದಿಲಿ ಒಂದೊಂದು ರೂಪಾಯಿ ಲೆಕ್ಕನೂ ಕೊಡ್ತೀವಿ, ಚೆಕ್ ವೈಸ್ ನಿಮಗೆ. ಈಗ ಮಾಡಬೇಕು, ಮುಂದೆ ಯಾವ ಫಲಾನುಭವಿಗಳಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬನ್ನಿ ಆಫೀಸ್ ನೀವು ಅಲ್ಲೇ ಈಗ ಕೇಳಕ್ ನೋಡ್ರಪ್ಪ, ಎಲ್ಲರೂ ಸುಮ್ಮನೆ ಯಾರು ಮಾತಾಡ್ತಾ ಇದಾರೆ ಅವ್ರಿಗೆ ನಾವು ಉತ್ತರ ಕೊಡ್ತೀವಿ. ಹಂಗಲ್ಲ ಸರ್, ಅವ್ರ ಪರವಾಗಿ ನಾವು ಅವ್ರ ಧ್ವನಿ ಅಂತ ಇದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಯಾಕಿಲ್ಲ, ಯಾರಿಗಾರು ಕಟ್ ಹಾಕಿದ್ದಾರೆ ಮಾತಾಡಕ್ ಬರಲ್ಲ ಸರ್. ಹೇಳ್ತಾ ನಾವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀವಲ್ಲ. ಯಾರನ್ನ ಎತ್ತರ ಕೈ ಎತ್ತ, ಯಾರನ್ನ ಒಬ್ಬರೈತಿ ಹೋಗ್ಲಿ, ಇಲ್ಲಿ ಪಂಚಾಯತಿ ಇಷ್ಟೆಲ್ಲ ಹೇಳಿದಾರಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಪರವಾಗಿ ನಾವು ಧ್ವನಿ ಎತ್ತಿದೀವಲ್ಲ. ಈಗ ಈ ಸಭೆಯಲ್ಲಿ ನೀವೇನ್ ಕ್ಷೇತ್ರ ಕೊಡ್ಬೇಕು ಅಂತ ಅಂದ್ಬಿಟ್ಟು ಯಾರ್ಯಾರು ಇದ್ದಾರೆ ಎಲ್ಲರೂ ಈ ಸಭೆಯಲ್ಲಿ ಮುಕ್ತವಾಗಿ ಹೋಗೋಣ, ಅರ್ಜಿ ಕೊಡಿ. ಕೇಳ್ತಾ ಇದೀವಲ್ಲ, ನಾವೇ ಕೇಳ್ತಾ ಇದೀವಲ್ಲ. ಅವರು ನೆಕ್ಸ್ಟ್ ಗ್ರಾಮ ಸಭೆ ಮಾತಾಡ್ಲಿ ಅಂತ ನಾವು ಇಲ್ಲಿ ನಾವು ಕೇಳ್ತಾ ಇದೀವಲ್ಲ, ಈಗ ಕೊಡಿಯಪ್ಪ. ಈಗ ಗ್ರಾಮ ಸಭೆ ಮಹಿಳೆಯರಿಗೆ ಏನ್ ಬೇಕು ಅನ್ನೋದು ಅವ್ರ ಒಕ್ಕೂಟ ಇದೆ, ಅವ್ರು ಬಂದು ಕೇಳ್ತಾ ಇದಾರೆ, ಅಲ್ಲಿ ಮಾಡ್ಕೊಡ್ತಾ ಇದಾರೆ. ಓದ್ಕೊಂಡಿದ್ವಿ, ನಮ್ಗೆ ಗೊತ್ತಾಗಿದೆ. 25 ವರ್ಷ ಧ್ವನಿ ಎತ್ತಿದಾಗ ಅವ್ರಿಗೂ ಅರ್ಥ ಆಗ್ಲಿ, ನೀವು ಮುಕ್ತವಾಗಿ ಹೇಳಿ. ನೆಕ್ಸ್ಟ್ ಇದಾಗ್ಲಿ ಪ್ರಜ್ಞಾವಂತ. ಈ ಸಭೆ ಬಹಿರಂಗವಾಗಿ ಎಲ್ಲರ ಮುಂದೆ ಮಾಡ್ತಾ ಇರೋದೇ ಅದೇ ಉದ್ದೇಶಕ್ಕೆ, ಎಲ್ಲರಿಗೂ ಮಾಹಿತಿ ತಿಳಿಲಿ ಅಂತ ಅಂದ್ಬಿಟ್ಟು. ಈಗ ಗ್ರಾಮ ಸಭೆದು ಫಸ್ಟ್ ಉದ್ದೇಶ ನೀವು ತಿಳ್ಕೊಳ್ಳಿ ಸರ್. ನಿಮ್ಗೆ ಇಲ್ಲಿ ಗಟ್ಟಳ್ಳಿನಲ್ಲಿ ನಾವು ವಾರ್ಡ್ ಸಭೆಗೆ ಬಂದಿದ್ರಿ ಆಯ್ತಾ. ಎಷ್ಟೊಂದು ಜನ ರ್ಯಾಂಕ್ ಸ್ಟೂಡೆಂಟ್ಗಳಿದ್ದಾರೆ, SC/ST ಇವರು ನಮಗೆ ಫಲಾನುಭವಿಗಳು ಇರ್ತಾರೆ, ಅವ್ರು ಕೇಳಿದವ್ರು ಇವರೇನೆ ಕೊಡಿಸ್ಕೊಡಿ ಅಂತ ಅಂದ್ಬಿಟ್ಟು ಅಲ್ಲಿ ಸಭೆನಲ್ಲಿ ಹೇಳ್ಬಿಟ್ಟು ಬಂದ್ರಿ. ಆಯ್ತು ಸರ್, ನಾವು ಅದನ್ನ ಹೇಳಿದ್ರೆ ನೀವು ಹೇಳಿದ್ರಿ. ಇದೇ ಏರ್ಟೆಲ್ ಹಾಕಿದ್ರಲ್ಲ ನೀವು, ಇದು ಏರ್ಟೆಲ್ ಹಾಕಿದ್ರಲ್ಲ ಸರ್, ನೀವು ಹೇಳಿದ್ರಲ್ಲ, ಇದು ಏರ್ಟೆಲ್ ಹಾಕಿದಿರಲ್ಲ ನೀವು. ಇದನ್ನ ಹಾಕಿದ್ದಾರೆ, ಒಬ್ಬ ಅಧಿಕಾರಿನೂ ಬಂದಿಲ್ಲ. ನೀವು ಒಬ್ಬರು ಒಂದು ಅಧಿಕಾರಿ ಬಂದು ಚೆಕ್ ಮಾಡ್ಲಿ. ಒಂದು ರಸ್ತೆ ಆದ್ರೆ ಓಡ್ ಬರ್ತೀರಾ ಅಲ್ಲಿಗೆ, ಏನಾದ್ರೂ ಆದ್ರೆ. ಏರ್ಟೆಲ್ ಆಗಿದೆ, ಗುಡಿ ಬಿದ್ದಿದೆ. ಯಾರು ಸರ್ ಪರ್ಮಿಷನ್ ಕೊಟ್ಟರು? ಯಾರು ಬಂದು ಕೇಳಿದ್ರು ಸರ್ ನಿಮ್ಗೆ ಏರ್ಟೆಲ್ ಬೇಕಂತ? ಊರಲ್ಲಿ ಎಷ್ಟು ಎಜುಕೇಟೆಡ್ಗಳಾಗಿದ್ದಾರೆ ಸರ್. ನೀವು ಇದ್ರೆ ಅನುಕೂಲ ಇದ್ರೆ ಅಪಾರ್ಟ್ಮೆಂಟ್ ಕಡೆ ಹಾಕ್ಬೇಕು. ರೋಡಲ್ಲಿ ಹಾಕ್ಬಿಟ್ಟು ನಾವೇ ಕಾಂಕ್ರೀಟ್ ಹಾಕಿಲ್ಲ, ಏನಿಲ್ಲ. ವೈರ್ಗಳು ನೋಡಿ ಸರ್, ನಿಮ್ಗೆ ಗಮನಕ್ಕೆ ತಂದಿದ್ದೀವಿ ನೋಡಿ. ಒಂದು ದಿನ ಗಮನಕ್ಕೆ ಬಂದಿದ್ವಿ. ಈಗ ಏರ್ಟೆಲ್ದು ಅವ್ರು ಬಂದು ಅರ್ಜಿ ಕೊಟ್ಟಿರೋದಕ್ಕೆ ನಾವು ಸರ್ಕಾರಕ್ಕೆ ಏನು ಫೀಸ್ ಕಟ್ಸ್ಕೊಂಡು ಕೊಟ್ಟಿರ್ತೀವಿ. ಬರೀ ಅಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಅಂತಲ್ಲ, ಒಂದು ನಿಮಿಷ ಮುಚ್ಚಬೇಕು ಅನ್ನೋದಿದೆ. ಅಲ್ಲ, ಮುಚ್ಚಬೇಕು ಅನ್ನೋದಿದೆ. JJM ವರ್ಕ್ಸ್ ನಡೀತಾ ಇತ್ತು, ಅದು ಸರ್. ನೋಡಿ ಸರ್, ಇಲ್ಲಿ ಯಾರನ್ನ ಮನೆ ಹತ್ರ ಇರೋದು ನೋಡಿ ಸರ್. ಅವರು ಏನ್ ಒಬ್ಬರು ಅಧಿಕಾರಿ ಬಂದಿಲ್ಲ ಸರ್. ನೀವು ಕಟ್ಸ್ಕೊಂಡ್ರೆ ಫೀಸ್ ನಾವ್ಯಾರು ಹೆಚ್ಚು ಕಮ್ಮಿ ಆದ್ರೆ ಈಗ ನಮ್ ಗಮನಕ್ಕೆ ತರ್ತಾ ಇದ್ದೀರಲ್ಲಪ್ಪ. ಅವ್ರು ಹೇಳಿದ್ವಿ ಬಸವರಾಜ್ ಅಣ್ಣಗೆ ಯಾವತ್ತಿಂದ ಬಂದಿದ್ರೆ ಸರಿ. ಈ ಒಂದು ನಿಮಿಷನಪ್ಪ, ಈಗ ಸರ್ ಒಂದು ನಿಮಿಷ ಗೊತ್ತಾಯ್ತು. ಈಗ ನಾವು ಈ ತರ ಅವ್ರಿಗೆ ಆ ಟ್ಯಾಕ್ಸ್ ಬಿಟ್ಟು
ಈ ಥರ ಏನಾದರೂ ಅಗದ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವೇ ಮಾಡ್ಬೇಕು ಅಂದ್ಬಿಟ್ಟು ಅವ್ರ ಕಡೆ ಡೆಪಾಸಿಟ್ ಕಟ್ಸ್ಕೊಂಡು ಇಡ್ತೀವಿ. ಆ ಅಮೌಂಟಲ್ಲಿ ನಾವೇ ಮಾಡ್ಬೇಕು. ಅವ್ರು ಮಾಡಿಲ್ಲ ಅಂದ್ರೆ ಅಣ್ಣ ಈ 2 ಸತಿ ಇದಾಗಿದೆ ಅಣ್ಣ, ಹೆಚ್ಚು ಕಮ್ಮಿ ಆದ್ರೆ ಅಣ್ಣ ಹೇಳಿದ್ದೀನಿ, ಗಮನಕ್ಕೆ ತಂದಿದ್ದೀನಿ. ಅದೇ ಅದನ್ನು ಮಾಡಿಲ್ಲ ಅಂದ್ರೆ ನಾವೇ ಮಾಡ್ಬೇಕು ಪಂಚಾಯತ್ ಅವರು. ಒಬ್ಬರು ಅದನ್ನ ಹಾಕಿದಾರೆ ಅಂತಾನೆ ಅಣ್ಣ, ಅವ್ರ ಫೋನ್ಗಳು ಹಾಕಿದ್ದಾರೆ, ಒಬ್ರು ಇಲ್ಲಿ ಹಾಕಿ ಇದಾಕಿ. ಸರ್ ನಾನು ಆ ಪ್ರಶ್ನೆ ಕೇಳ್ತಲ್ಲ ಸರ್, ನಿಮಗೆ ಟ್ಯಾಕ್ಸ್ ಬಂದಿದೆ ತಾನೆ ಸರ್? ನೀವು ಇವಾಗ ನಿಮ್ಗೆ ಯಾರೋ ಇವಾಗ ಬಸವರಾಜ್ ಅಣ್ಣ ಬರ್ತಾರೆ, ಏನೇ ಆದ್ರೂ ನೀವು ಪಂಚಾಯತಿ ಕಡೆಯಿಂದ ಒಂದು ರೋಡ್ ಆಯ್ತು, ಒಂದು ಮೋರೆ ಆಯ್ತು ಅಂದ್ರೆ ಬರ್ತಾರೆ, ಅವನಪ್ಪ ಇಲ್ಲಿ ಹಾಕಂತ. ಇಲ್ಲಿ ತೊಂದರೆ ಇದೆ, ನಮ್ಮ ಕಾರ್ ಕೂಡ ಹೋಗೋಕ್ಕಾಗಲ್ಲ ಇಲ್ಲಿ. ಈಗ ನೆಕ್ಸ್ಟ್ ಪಲ್ಲಕ್ಕಿಗಳೇನ ಬಂದ್ರೆ ಇಲ್ಲಿ ಹೊಡೆದೋಗುತ್ತೆ. ಇಲ್ಲಿ ಜನ ಅಲ್ಲಿ ಯಾರೋ ಓದ್ತಾ ಇದಾರ, ಅಲ್ಲಿ ನೆಟ್ವರ್ಕ್ ಅವ್ರಿಗೆ ಇದೆಯಾ ಅಂದ್ರೆ ನೀವು ಬಂದು ಮಾಜಾರ್ ಮಾಡ್ಬೇಕು ಸರ್. ಇಲ್ಲಿ ನಾವು ಅವಶ್ಯಕತೆನೇ ಇಲ್ಲ, ಅವ್ರು ಬಂದು ಯಾರೋ ಹೋಗ್ತಾರೆ ಸರ್. ಈಗ ಜೆಲ್ ಎಲ್ರಿಗೂ ಇದು ಅದು ಬೇಕು ಎಲ್ರಿಗೂ, ಅದು ಗೌರ್ಮೆಂಟ್ ಕೊಟ್ಟಿದೆ, ಇದು ಯಾರಿಗೂ ಅನುಕೂಲ ಆಗ್ಬೇಕು. ಈಗ ಈಗಿನ ಡಿಜಿಟಲ್ ಯುಗದಲ್ಲಿ ಯಾರಿಗೂ ಕೂಡ ಅಲ್ಲಲ್ಲ ಒಂದು ನಿಮಿಷ ಕೇಳಿ, ಯಾರಿಗೂ ಕೂಡ ಇಂಟರ್ನೆಟ್ ಅವಶ್ಯಕತೆ ಇಲ್ಲ, ಮೊಬೈಲ್ ಟವರ್. ಈಗ ಕೇಂದ್ರ ಸರ್ಕಾರದಿಂದಾನೇ ಅದಕ್ಕೆ ರೂಲ್ಸ್ ಮಾಡಿ, ಟೆಲಿಕಾಂ ರೂಲ್ಸ್ ಪ್ರಕಾರ ಯಾರೇ ಬಂದು ಇದು ಮಾಡಿ ಕೇಳಿದ್ರು ನಾವು ಫೀಸ್ ಕಟ್ಸ್ಕೊಂಡು ಕೊಡಬೇಕು ಅನ್ನೋದಿದೆ. ನಾವು ಮಾಡಿದೀವಿ. ನೀವೇನು ದುಡ್ಡು ಕೊಡ್ತಾ ಇದ್ದೀರಾ? ಗುಂಡಿ ಸರಿಯಾಗಿ ಮುಚ್ಚಿಲ್ಲ, ರೋಡ್ ಸರಿಯಾಗಿ ಕಟ್ ಮಾಡಿ. ನನ್ನ ಪ್ರಶ್ನೆ ಏನಲ್ಲ, ಅಧಿಕಾರಿಗಳು ಯಾಕೆ ಬಂದಿಲ್ಲ ಸ್ಪಾಟ್ಗೆ? ಟ್ಯಾಕ್ಸ್ ಕೊಟ್ಕೊಂಡ್ರಿ, ಯಾರಾದ್ರೂ ಬಂದು ಇಲ್ಲಿ ಹಾಕಿ ಅವ್ರು ಎಲ್ಲಿ ಬೇಕಾದ್ರೆ ಹಾಕ್ಬಿಟ್ಟು ಹೋಗ್ಬೋದಾ? ಅವ್ರು ಎಲ್ಲಿ ಬೇಕಾದ್ರೆ ಹಾಕ್ಬಿಟ್ಟು ಹೋಗ್ಬೋದು. ಒಬ್ಬರು ಅಧಿಕಾರಿಗಳು ಬಂದಿಲ್ಲ. ಈಗ ಅವತ್ತಿನ ದಿನ ಒಂದು ಏರ್ಟೆಲ್ ಅವ್ರಿಗೆ ನಿಮ್ಮ ಮೇಲೆ ಆಸೀನರಾಗಿರ್ತಂಥ ಎಲ್ಲ ಅಧಿಕಾರಿಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಎಲ್ಲರಿಗೂ ಈ ವೇದಿಕೆ ಮುಖಾಂತರ ಹಾಗೂ ಮಹಿಳಾ ಘಟಕದ ಅವ್ರಿಗೂ ಸಹ ಮತ್ತು ಆಶಾ ಕಾರ್ಯಕರ್ತರು ಹಾಗೂ ಇನ್ನೂ ಅನೇಕ ಎಲ್ಲ ಊರಿಂದ ಸಮಸ್ಯೆಗಳನ್ನು ಹೇಳಲು ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಎಲ್ಲರಿಗೂ ಈ ಕಾರ್ಯಕ್ರಮ, ಈ ವೇದಿಕೆ ಮುಖಾಂತರ ಒಂದು ಸ್ವಾಗತವನ್ನು ಕೋರ್ತಾ, ಏನು ಈ ದಿನ ಹಲವಾರು ಸಮಸ್ಯೆಗಳನ್ನು ಒಂದು ಚರ್ಚೆ ಮಾಡಿದ್ವಿ. ಅದಕ್ಕೆಲ್ಲ ಉತ್ತರ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ನಮಗೆ ಬಾಡಿ ಇಲ್ಲ. ಏನು ಈ ಚುನಾಯಿತರು ಅಂದರೆ ನಾವು ಮಾಜಿಗಳಾಗಿದ್ದೀವಿ, ಅದೇ ರೀತಿಯಾಗಿ ಬಾಡಿ ಇದ್ದಿದ್ರೆ ಎಲ್ಲ ರೀತಿಯೆಲ್ಲನೂ ನೀವು ಕೇಳೋ ಒಂದು ಉತ್ತರಕ್ಕೆ ನಾವು ಒಂದು ಕ್ವಶನ್ಗೆ ನಾವು ಉತ್ತರ ಕೊಡ್ತಾ ಇದ್ವಿ. ಈ ಕೆಲಸಗಳೆಲ್ಲನೂ ಆಗಬೇಕಾದ್ರೆ ಇಲ್ಲಿ ಎಲ್ಲ ಊರಲ್ಲೂ ಸದಸ್ಯರು ಈ ರೀತಿ ಸಮಸ್ಯೆ ಇದೆ, ಈ ರೀತಿ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಅಧ್ಯಕ್ಷರು ಇರ್ತಾಯಿದ್ರು, PDO ಇರ್ತಾಯಿದ್ರು. ಎಲ್ಲ ಅವ್ರ ಹತ್ರ ಚರ್ಚೆಗಳು ಮಾಡಿ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಬೋದಾಗಿತ್ತು. ಈಗ ಬಾಡಿ ಇಲ್ದಿದ್ದ ಕಾರಣ ಅವರು ಸಹ ಒಂದು 6 ಜನ ಮಾತ್ರ ನಮ್ಮ ಬಿಲ್ ಕಲೆಕ್ಟರ್ಗಳಿರ್ತಾರೆ. ಸಮಸ್ಯೆಗಳನ್ನು ಬಗೆಹರಿಸೋದು, ಯಾಕಂದರೆ ನಮ್ಮದು ಬೆಳೆದು ಏನು ವಿಲೇಜ್ ಮಾತ್ರ ಇಲ್ಲ, ಎಲ್ಲ ಒಂದು ತುಂಬ ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಈ ಸಮಸ್ಯೆಗಳು ಹೆಚ್ಚಾಗಿ ಉದ್ಭವ ಆಗ್ತದೆ. ಅದನ್ನೆಲ್ಲನೂ ಬಗೆಹರಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿಬಿಟ್ಟು ಇವರು ಸಹ ಏನು ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನೋ ಲೋಪದೋಷಗಳು ಆಗಿರ್ಬೋದು. ಇನ್ನು ಮುಂದಿನ ದಿನಗಳೆಲ್ಲಾದ್ರೂ ಅವರು ಸರಿಯಾದ ರೀತಿಯಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡಲಿ. ಅದೇ ರೀತಿಯಾಗಿ ಏನು ಇವತ್ತು ಈ ಗ್ರಾಮ ಸಭೆಯಲ್ಲಿ ಹಿಂದೆ ಆಗಿರ್ತಕ್ಕಂಥ ಕೆಲಸಗಳನ್ನು ಎಲ್ಲ ಒಂದು ಹೇಳಿದ್ರು. ಈಗ ಮುಂದೆ ಯಾವ ರೀತಿ ಕೆಲಸಗಳಾಗಬೇಕು ಅನ್ನೋದು ಸಹ ಅವರು ಹೇಳಿದ್ರು. ಇನ್ನೂ ಅನೇಕ ಈ ನಿಮ್ಮ ಸಮಸ್ಯೆಗಳು ಏನನ್ನ ಇದ್ದರೆ ಅರ್ಜಿ ಮುಖಾಂತರ ಇಲ್ಲೋ ಈ ನಿಮ್ಮ ಭಾಗದ ಬಿಲ್ ಕಲೆಕ್ಟರ್ಗೆ ಹೇಳಿದ್ರೆ ಅದರಲ್ಲಿ ಸೇರಿಸಿ ಮುಂದಿನ ಕೆಲಸಗಳನ್ನು ಎಲ್ಲರೂ ನೀವೇನು ಕೊಡ್ತೀರೋ ಆ ಕೆಲಸಗಳೆಲ್ಲನೂ ಅವ್ರು ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ಮತ್ತು ಇದರಲ್ಲಿ ಏನು ಹಣಕಾಸಿನ ಕೊರತೆ ಏನಿಲ್ಲ, ಹಣಕಾಸು ಕೊರತೆ ಏನು ಇಲ್ಲ, ದುಡ್ಡಿದೆ. ನೀವು ಯಾವುದೋ ಒಂದು ಸಮಸ್ಯೆಗಳು ಏನೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇನು ಆಗಬೇಕೋ ಅದನ್ನು ಏನದು ಪಟ್ಟಿ ಮಾಡಿದ ತಕ್ಷಣವೇ ಅದು ಪಟ್ಟಿ ಏನು ಫೈನೇನಲ್ಲ. ನೀವು ಈಗ ಸಮಸ್ಯೆಗಳನ್ನು ಕೂಡಿ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾರೆ. PG ರೋಡು, ಗುಂಡಪ್ಪ ರೋಡು, ಈ 3 ರೋಡ್ನಲ್ಲಿ ನೀರಿನ ಮಳೆ ಬಂದಾಗ ನೀರಿನ ಭಾಳ ಸಮಸ್ಯೆ ಆಗ್ತದೆ. ಯಾಕಂದರೆ ಈ ಸಲ ಆ ಮೋರಿ ಕ್ಲೀನ್ ಮಾಡಿಲ್ಲ, ಇಷ್ಟೋರೆ ಕ್ಲೀನ್ ಮಾಡಿಲ್ಲ. ಯಾವ ಮಳೆ ಬಂದ ಮೇಲೆ ಇಷ್ಟೋರು ಬರಲಿಲ್ಲ. ನಮ್ಮ ಆ ಟೆಂಪಲಿಂದ, ಸುಬ್ರಹ್ಮಣ್ಯ ಟೆಂಪಲಿಂದ ಟರ್ನ್ ಆಗಿ ಮೇನ್ ಸರ್ ಮೋರಿಯವರು ಬರ್ತದೆ. ಅದು ಇಷ್ಟೋರೆ ಕ್ಲೀನ್ ಆಗಲಿಲ್ಲ. ಅಕಸ್ಮಾತ್ ಮಳೆ ಬಂತು ಅಂತ ಹೇಳಿದ್ರೆ ಆ ಮೋರಿಯೊಳಗೇನೆ ಎಲೆಕ್ಟ್ರಿಕ್ ಪೋಲ್ಗಳಿದೆ.
ಅದು ಕೂಡ ಎಷ್ಟರಲ್ಲಿ ಇವರೆಲ್ಲ ನಮ್ಮ ಮೆಂಬರ್ ಕೂಡ ಮನವಿ ಕೊಟ್ಟಿದ್ದಾರೆ, ಮೆಂಬರ್ಗೆ ಮನವಿ ಮಾಡಿದ್ವಿ. ಅದನ್ನು ಆ ಮೋರಿಯಿಂದ ತೆಗೆದು ಹಾಕಬೇಕು ಅಂತೇಳಿ. ಮೇಲೆ ಹೊರಗೆ ಬಂದು ರೋಡಿಗೆ 3 ರೋಡ್ಗಳಿಗೆ ಬರ್ತದೆ. ಒಂದು ರೋಡಿಗೆ ಅಂತೂ ಮನೆಗೆ ನೀರು ಹೋಗ್ತಾ ಇತ್ತು ಇಷ್ಟು ವರ್ಷದಿಂದ. ಅದು ಈ ಸಲ ಅಲ್ಲಿ ಕಾಂಕ್ರೀಟ್ ಮೋರಿ ಮಾಡಿದ್ದಾರೆ, ಆಲ್ರೆಡಿ ಈಗ ಹೇಳಿದ್ದಾರೆ ಕಾಂಕ್ರೀಟ್ ಮೋರಿ ಮಾಡಿದ್ದಾರೆ. ಅದು ಇನ್ನೇನಾಗುತ್ತೆ, ಇನ್ನೂ ನೀರು ಬಂದುಬಿಟ್ರೆ ಅಂತ ಹೇಳಿದ್ದಾರೆ. ಈ ಸಲ ಆ ಕಸ ಬಂತು ಅಂತ ಹೇಳಿದರೆ ಮನೆಗೆ ಹೋಗ್ತದೆ, ಮೋರಿಗೆ ಕನೆಕ್ಷನ್. ಈಗಿನ ದಿನಮಾನಗಳಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಯಾವ ರೀತಿ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲುಪ್ತವಾಗಿ 1-2-3 ಮಾತುಗಳನ್ನ ಹೇಳ್ತೀನಿ. ಅಕ್ಷರಸ್ಥರು ಅಂದರೆ ಮೊದಲಿಗೆ ಓದೋ ಬರಹ ಬರೆಯೋರು ಮಾತ್ರ ಅಕ್ಷರಸ್ಥರು ಅಂತ ಇದ್ರು, ಲಿಟ್ರೇಟ್ ಪೀಪಲ್ ಅಂತ ಇದ್ರು ಅವ್ರನ್ನ. ಈಗ ಕಂಪ್ಯೂಟರ್ ಜ್ಞಾನ ಇದ್ದರೆ ಮಾತ್ರ ಲಿಟ್ರೇಟ್ ಪೀಪಲ್ ಅಂತ ಪರಿಗಣಿಸ್ತಾ ಇದ್ದೀವಿ. ಅದರಿಂದ ಎಲ್ಲರೂ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಕಂಪ್ಯೂಟರ್ ಶಿಕ್ಷಣ ಕೊಡಿಸಿ ಅಂತ ಕೇಳ್ಕೊತೀನಿ. ಆಮೇಲೆ 2ನೇ ವಿಚಾರ, ಮೊದಲು ಏನು ಹಳ್ಳಿಗಳಿತ್ತೋ ಈಗ ನಗರೀಕರಣದ ಒಂದು ಬಿಸಿನಲ್ಲಿ ಎಲ್ಲ ಒಡ್ಕೊಂಡು ಹೋಗ್ತಾ ಇದೆ. ಅದರಿಂದ ಯಾರು ಎಲ್ಲಿರ್ತಾರೆ, ಅವರು ಯಾವ ಇದಕ್ಕೆ ಸೇರಿರ್ತಾರೆ ಅಂತ ಗೊತ್ತಾಗಲ್ಲ, ಅಷ್ಟು ವೇಗವಾಗಿ ಬೆಳೀತಾ ಇದೆ. ಈಗ ಏನು ಮಾತಾಡ್ತದೆ ಅಂದರೆ ರೆಕಾರ್ಡ್ಸ್ ಮಾತಾಡ್ತದೆ, ಅವರು ಯಾವ ಜನಾಂಗಕ್ಕೆ ಸೇರಿದ್ದಾರೆ, ಏನು ಓದಿದ್ದಾರೆ ಅನ್ನೋದಕ್ಕೆ ದೃಢೀಕರಣ ಮಾಡೋದಕ್ಕೆ ಎಲ್ಲ ಪ್ರಾಧಿಕಾರಗಳು ಇರ್ತದೆ. ಅದೇ ರೀತಿ ಬೇರೆ ಕಡೆಯಿಂದ ಬಂದಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಏನೋ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಯಾರು ಅಧಿಕೃತ ವ್ಯಕ್ತಿಗಳಿರ್ತಾರೋ ಅವ್ರಿಗೆ ಮಾತ್ರ ಕೊಡ್ತಕ್ಕಂಥ ಒಂದು ಪದ್ಧತಿನ ರೂಢಿ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಪರಿಶೀಲನೆಗಾಗಿ SIR ದಂಡ ಅಂತ ಇನ್ನು 1 ತಿಂಗಳ ಕಾಲ ಕಾರ್ಯನಿರ್ವಹಿಸ್ತದೆ. ಅದರಲ್ಲಿ ಅವರು ಕೇಳಿರೋ ದಾಖಲೆಗಳನ್ನೆಲ್ಲ ಒದಗಿಸಿ ತಮ್ಮ ಹೆಸರನ್ನ ವೋಟ್ರು ಇದರಲ್ಲಿ ನೋಂದಾಯಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾರೆ. ನಮ್ಮ ಶಾಂತಿಪುರ ಪಂಚಾಯಿತಿಯ ಒಂದು ಗ್ರಾಮ ಸಭೆಯನ್ನು ಇವತ್ತು ಇಟ್ಕೊಂಡಿದ್ದರು. ನನ್ನ ಒಂದು ಬಹುದಿನಗಳ ಒಂದು ಕನಸು ಮತ್ತು ಆಸೆ, ಈ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಶಾಂತಿಪುರ ಒಂದು ಗ್ರಾಮಕ್ಕೆ 2008ರಲ್ಲಿ ಜಿಲ್ಲಾಧಿಕಾರಿಗಳು 3 ಎಕರೆ 14 ಗುಂಟೆಯನ್ನು ಈ ಸ್ಕೂಲಿಗೆ ಮತ್ತು ಆಟದ ಮೈದಾನಕ್ಕೆ ಅಂತ ಆರ್ಡ್ರ್ ಮಾಡಿರ್ತಾರೆ ಪಂಚಾಯಿತಿಗೆ. ಸತತವಾಗಿ ಅದು ನಾನು ಅಧ್ಯಕ್ಷನಾದಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಬೋರ್ಡು ಸಹ ಅಲ್ಲಿ ಹಾಕಿದ್ರಿ. ಆದರೆ ಇವತ್ತು ಆ ಶಾಲೆಯನ್ನು ಕಟ್ಟಕ್ಕೆ IIIT ಅವರು ಸಂಸ್ಥೆಯವರು ಮುಂದೆ ಬಂದಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ನಮಗೆ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಕಳೆದ ನಾವು 6 ತಿಂಗಳಿಂದ ಸತತವಾಗಿ ಯಾರಿಗೆಲ್ಲ ಲೆಟ್ರ್ ಕೊಡಬೇಕು ಅವರೆಲ್ಲರಿಗೂ ಸಹ ಲೆಟ್ರನ್ನು ಕೊಟ್ಟಿದ್ದೀರಿ. ಇದು ಎಲ್ಲ ಒಂದು ಹೋರಾಟದ ನಡುವೆ ಏನಂತೆ ಶಿಕ್ಷಣ ಕ್ಷೇತ್ರಾಧಿಕಾರಿಗೆ ಬರುತ್ತೆ ವ್ಯಾಪ್ತಿ, ಅವರು ಇದನ್ನು ನಿಮಗೆ ಜವಾಬ್ದಾರಿಯನ್ನು ಕೊಡಬೇಕು, ಅವ್ರ ಹ್ಯಾಂಡ್ ಅವ್ರು ತೊಗೊಂಡು ನಿಮ್ಗೆ ಕೊಡಬೇಕಂತ ಒಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ನಾವು ಶಿಕ್ಷಣ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆದು ನೀವು ಸ್ಕೂಲಿಗೆ ಈ ಥರ ನಮಗೆ ಮಂಜೂರಾಗಿದೆ, 68ರಲ್ಲಿ ಗುರುಮಂಗಲ ಸರ್ವೆ ನಂಬರ್ 68ರಲ್ಲಿ 1 ಎಕರೆ ಚಿಲ್ಲರೆ, ಸರ್ವೆ ನಂಬರ್ 29 ಚಿಕ್ಕನಾಮಂಗಲ ಸರ್ವೆ ನಂಬರಲ್ಲಿ 2 ಎಕರೆ ಚಿಲ್ಲರೆ, 2 ಒಟ್ಟಾರೆಯಾಗಿ 3 ಎಕರೆ 14 ಗುಂಟೆಯನ್ನು ಮಂಜೂರು ಮಾಡಿರ್ತಾರೆ. ಇದು ನಮಗೆ ಸರ್ವೆ ಮಾಡಿ ನಮ್ಮ 3 ಎಕರೆ 14 ಗುಂಟೆ ಏನು ಮಂಜೂರಾಗಿದೆಯೋ ಜಿಲ್ಲಾಧಿಕಾರಿಗಳು ಏನು ನಮಗೆ ಮಂಜೂರು ಮಾಡಿದಾರೋ ಸ್ಕೂಲ್ಗೆ ಮತ್ತು ಆಟದ ಮೈದಾನಕ್ಕೆ ಅದನ್ನು ಸರ್ವೆ ಮಾಡಿಕೊಡ್ರಿ ಅಂತ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ರಿ. ಎಲ್ರಿಗೂ ನಾವು ಲೆಟರ್ ಕೊಟ್ಟಿದ್ದೀರಿ. ತಹಸೀಲ್ದಾರ್ ಹತ್ರ ಖುದ್ದಾಗಿ ಹೋಗಿ ಮಾತುಕತೆ ಮಾಡಿದ್ದೀರಿ, ನಿಮ್ಗೆ ಸರ್ವೆ ಮಾಡಿಕೊಡ್ತೀರಿ ಅಂತ ಮಾತು ಕೊಟ್ಟರು. ಆದರೆ ಯಾವುದೇ ರೀತಿಯಲ್ಲೂ ಅದು ಇದುವರೆಗೂ ಅದು ಚಾಲನೆಗೆ ಬರಲಿಲ್ಲ. ಕಾರಣ ಏನಂದರೆ ಇಲ್ಲಿ ಸ್ಥಳೀಯ ರಾಜಕೀಯದ ಒಂದು ಒತ್ತಡಗಳಿಂದ ಎಲ್ಲ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಆ ಸ್ಥಳಕ್ಕೆ ಬಂದು ನಮಗೆ ಸರ್ವೆ ಮಾಡಿಕೊಡುವಂತೆ ಯಾರೂ ಮನಸ್ಸು ಮಾಡ್ತಲ್ಲ. ನಾನು ಹೇಳೋದೇನೆಂದರೆ ಒಬ್ಬ ಸತ್ತು 100 ಜನನ ಬದುಕುವಂಥ ಕೆಲಸ ಮಾಡಬೇಕು, 100 ಜನ ಸಾಯಿಸಿ ಒಬ್ಬ ಬದುಕುವಂಥ ಕೆಲಸ ಮಾಡಬಾರ್ದು. ಇಲ್ಲಿ ಮಕ್ಕಳಿಗೆ ಎಷ್ಟೋ ಮಕ್ಕಳು ಈಗ ನೋಡ್ಬೋದು ನೀವು, ಮುಖ್ಯ ರಸ್ತೆಯಲ್ಲಿ ಸ್ಕೂಲ್ ಇದೆ, ನಾಳೆ ಗಾಡಿಗಳಿಗೆ ಅನಾಹುತ ಆದರೆ ಮಕ್ಕಳಿಗೆ ಹೆಚ್ಚಿಗೆ ಮಾಡಿದ್ರೆ ಯಾವ ಜವಾಬ್ದಾರು? ಈಗ ಅದಕ್ಕೆ ಅಂತಲೇ 3 ಎಕರೆ 2008ರಲ್ಲಿ 3 ಎಕರೆ ಚಿಲ್ಲರೆ ಎಕರೆ ಜಾಗನ ಮೀಸಲಿಟ್ಟಿರೋ ಜಾಗನ ನಮ್ಗೆ ಇದುವರೆಗೂ ಕಟ್ಟಕ್ಕೆ ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದರು. ಅಧ್ಯಕ್ಷರು ಅವಧಿ ಮುಗಿಯೋಕ್ಕೆ ಮುಂಚೆನೇ ಅದು ಪೂಜೆಗೂ ಸಹ ರೆಡಿಯಾಗಿತ್ತು. ಆ ಪೂಜೆಗಾಗಿದ್ದು ರೆಡಿಯಾಗಿತ್ತು ಕೂಡ ಕ್ಯಾನ್ಸಲ್ ಮಾಡಿದ್ರು. ಇದು ಯಾರ್ದು ಕೈವಾಡಿದೆ ಅಂತ ನನಗಂತೂ ಗೊತ್ತಾಗ್ತಾರೆ. ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನ ಬಿಟ್ಬಿಟ್ಟಿದ್ದೀರಿ. ಜಿಲ್ಲಾಧಿಕಾರಿಗಳಿಂದ EO ಇಂದ CO ವರೆಗೂ
ಯಾರ ಹತ್ರ ಹೋಗ್ಬೇಕಂತ ಎಲ್ಲರ ಕಡೆನೂ ಹೋಗಿ ಲೆಟ್ರ್ ಮಾಡಿದರೆ ಆ ಎಲ್ಲ ಲೆಟ್ರೂ ಸಹ ನಿಮಗೆ ಬೇಕಾದ ದಾಖಲೆಗಳನ್ನು ಪಂಚಾಯತಿಲೇ ಇದೆ. ನಿಮಗೆ ಇವತ್ತೇ ಈ ಮುಗಿದ ತಕ್ಷಣ ನಾನು ಆ ದಾಖಲೆಗಳನ್ನ ನಿಮಗೆ ಕೊಡ್ತೇನೆ. ನೀವು ಕೇಳಬೇಕು ಅಧಿಕಾರಿಗಳನ್ನ, ಇದರಿಂದ ಯಾಕೆ ಒತ್ತಡ ಯಾರ್ದು, ಯಾಕೆಲ್ಲ ನೀವು ಸರ್ವೆ ಮಾಡಿ ಆ ಜಾಗನ ನೀವು ಆ ಸುಪರ್ದಿಗೆ ಬಿಟ್ಕೊಡ್ತಲ್ಲ, ಸ್ಕೂಲ್ಗೆ ಮಾಡೋಕ್ಕೆ ರೆಡಿ ಇದ್ದಾರೆ ಅಂಥ ಜಾಗನ ನೀವು ಯಾಕೆ ಕೊಡ್ತಲ್ಲ ಅಂತ ನೀವು ಮಾಧ್ಯಮ ಮಿತ್ರರು ದಯಮಾಡಿ ನೀವು ಕೇಳಬೇಕು. ತಹಸೀಲ್ದಾರ್ ಕೇಳಬೇಕು, ಸಂಬಂಧಪಟ್ಟ BO ಕೇಳಬೇಕು, ಯಾಕೆ ನೀವು ಮಾಡಿಕೊಡ್ತಲ್ಲ ಜಾಗನ ಅಂತ. ಹಂಗಾಗಿ ದಯಮಾಡಿ ಈ ಒಂದು ಇದರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಅತ್ಯಮೂಲ್ಯ. ಹಾಗಾಗಿ ಸ್ಕೂಲ್ ಜಾಗ ಆಟೋ ಮೈದಾನ ಅಂತಲೇ ಬರುತ್ತೆ. BO ಮಾಡ್ಕೊಡ್ತೀವಿ, ಇದುವರೆಗೂ ಮಾಡ್ಕೊಡ್ತೀರಿ ಅಂತ ಹೇಳ್ತಾರೆ. ಇವಾಗೂ ನಾವು ಇದು ಗ್ರಾಮ ಸಭೆಯಲ್ಲಿ ನಾನು ಅದನ್ನು ಅವ್ರು ಸಂಬಂಧಪಟ್ಟ ಅಧಿಕಾರಿನ ನಾನು ಅದು ಕ್ವಶನ್ ಮಾಡಿದಾಗ BO ಅವರು ಹೇಳ್ತಾರೆ ನಾವು ಸರ್ವೆ ಮಾಡಿಸಿದ್ದೀರಿ, ಪೂಜೆ ಮಾಡಿ ಸ್ಕೂಲ್ ಸ್ಟಾರ್ಟ್ ಮಾಡೋಣ ನಾವು ಅಂತ ಹೇಳ್ತಾರೆ. ಆದರೆ ಸರ್ವೆ ಮಾಡೋದು ಅಂತ ಅವ್ರು ಹೇಳ್ತಾರೆ. ಕಂದಾಯ ಇಲಾಖೆಯವರು ಇದೇ ವೇದಿಕೆ ಮೇಲೆ ಕಂದಾಯ ಇಲಾಖೆ ಇದ್ದರು, ಅವ್ರನ್ನ ಕೇಳಿದ್ರೆ ಸರ್ ನಮ್ಗೆ ಯಾವುದು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಯಾವುದು ಸತ್ಯ ಅಲ್ಲಿಗೆ? ನಮ್ಮ ನೋವು ಇದೆ, ನನ್ನ ಒಬ್ಬನ ಇದಲ್ಲ, ನಾವು ಎಷ್ಟು ಜನ 32 ಜನ ಮೆಂಬರ್ಗಳಿದ್ದೀವಿ. 32 ಜನ ಮೆಂಬರ್ಗಳು ಸಹ ಇದ್ರ ಬಗ್ಗೆ ನಾವು ಅದು ರೆಜುಲೇಷನ್ ಮಾಡಿ ನಾವು ಮೀಟಿಂಗಲ್ಲಿ ನಾವು ಬಾಡಿ ಇರಬೇಕಾದ್ರೆ ರೆಜುಲೇಷನ್ ಮಾಡಿ ಆ ರೆಜುಲೇಷನ್ ಕಾಪಿ ವಿತ್ ಜೊತೆಲಿ ಎಲ್ಲ ಲೆಟ್ರ್ ಮಾಡಿರೋದು ನಾವು. ಆದರೂ ಗೊತ್ತಿಲ್ಲ. ಈಗ ಪೂಜೆ ಮಾಡೋ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದಂಥ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಮಾಡೋದು, ಅದು ರಾಜಕೀಯ ಒತ್ತಡಗಳಿಂದ. ಹಂಗಾಗಿ ಈ ಒಂದು ಒಳ್ಳೆಯ ಕೆಲಸದಲ್ಲಿ ಯಾರೂ ರಾಜಕೀಯ ಮಾಡೋದು ಬೇಡ. ಸ್ಕೂಲ್ ವಿಚಾರ ಇದು, ಬೇರೆ ವಿಚಾರ ಏನಲ್ಲ. ಸ್ಕೂಲಿಗೆ ವಿಚಾರ ಇಡೀ ಊರಿನ ಮಕ್ಕಳಿಗೆ ಒಂದು ಭವಿಷ್ಯದ ಮುಂದಿನ ದಿನಗಳಲ್ಲಿ ಪೀಳಿಗೆಗೆ ಒಳ್ಳೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಕೊಡೋಕ್ಕೆ ಮುಂದೆ ಬಂದಿರ್ತಾರೆ ಟ್ರಿಬಲ್ 8 ಹಾಗಾಗಿ ಏನೇ ಕಾರಣ ಇರ್ಬೋದು, ನಮ್ಮ ವಾದ ಏನಂದರೆ ನಮಗೇನು ಸ್ಕೂಲಿಗೆ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿರ್ತಕ್ಕಂಥ 3 ಎಕರೆ ಚಿಲ್ಡ್ರನ್ನ ಸರ್ವೆ ಮಾಡಿ ನಮಗೆ ಬಿಟ್ಕೊಟ್ರೆ ಅವರು ಸ್ಕೂಲ್ ಕಟ್ಟೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಗೂಳಿಮಂಗ್ಲ ಚಿಕ್ಕಮಂಗ್ಲ 2 ಸರ್ವೆ ನಂಬರ್ಗಳನ್ನ ನಮಗೆ ಮಂಜೂರು ಮಾಡಿರ್ತಾರೆ 2008ರಲ್ಲಿ. ಪಕ್ಕನೇ 2 ಅಟ್ಯಾಚೇ ಇರೋದು, 2 ಸರ್ವೆ ನಂಬರ್ಗಳು ಅಟ್ಯಾಚೇ ಇರೋದು. ಹಾಗಾಗಿ ನಮಗೆ ವಾದ ಏನಂದರೆ ನೀವು ಸರ್ವೆ ಮಾಡಿರಿ, ಸರ್ವೆ ಮಾಡಿಬಿಟ್ಟು ನಮಗೇನು ಮಂಜೂರಾಗಿರಿದೆಯೋ ಆ ಜಾಗ ನಮಗೆ ಹ್ಯಾಂಡ್ ಓವರ್ ಮಾಡಿ, ಅಂದರೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದು ಒಳ್ಳೆ ಹುಡುಗರಿಗೆ ಮುಂದಿನ ದಿನಗಳಲ್ಲಿ ಈ ಸುತ್ತಮುತ್ತ ಎಲ್ಲ ಹುಡುಗರಿಗೆ ಒಳ್ಳೆಯ ಅವಕಾಶ. ಯಾಕಂದರೆ ಈಗ LKG UKG ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ತಕ್ಕ ಇದನ್ನು ನಾನು ಅದನ್ನು ಹೇಳಿದ್ದೀನಿ. ಈಗ ಇದನ್ನು ಇವರು ನಿಮ್ಮ ಒಂದು ಹಂತದಲ್ಲೇ ತೀರ್ಮಾನ ಆಗಿಲ್ಲ ಅಂದರೆ ನಾವು ಇದನ್ನು ನಮ್ಮ ವಿರೋಧ ಪಕ್ಷದ ನಾಯಕರ ಮುಖಾಂತರ ವಿಧಾನಸಭೆಯಲ್ಲಿ ಇದರ ಚರ್ಚೆ ಮಾಡೋದು ಮುಖಾಂತರ ಇದು ಮುಂದಿನ ಹೋರಾಟವನ್ನು ನಾವು ಹೇಳ್ತೀವಿ. ಇನ್ನು ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿಯ ವತಿಯಿಂದ 26-27ನೇ ಸಾಲಿನ ಒಂದು ಗ್ರಾಮ ಸಭೆಯನ್ನು ಗ್ರಾಮ ಸಭೆ ಮುಖಾಂತರ ಪಂಚಾಯಿತಿ ಮುಖಾಂತರ ನಡೆಸಲಾಗಿತ್ತು. ಇದಕ್ಕಾಗಿ ಇಲ್ಲಿ ಏನು ಸಮಸ್ಯೆಗಳು ಅಂತಂದರೆ ಮೊದಲನೇ ಬಾರಿಗೆ ಹೇಳಬೇಕಾದ್ರೆ ಈ ಬಾಡಿ ಇಲ್ದಿದ್ದೇ ದೊಡ್ಡ ಸಮಸ್ಯೆ. ಈ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮೆಂಬರ್ಗಳಿದ್ದಿದ್ರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರಲಿಲ್ಲ. ಇದು ಆಡಳಿತಾಧಿಕಾರಿನ ಹಾಕಿದ್ದಾರೆ, ಆಡಳಿತಾಧಿಕಾರಿ ಒಬ್ಬರು ಮತ್ತು ಪಂಚಾಯತಿನಾಗ 5-6 ಜನ ಇರ್ತಾರೆ. ಅಷ್ಟು ನಮ್ಮ ಬೆಳೆದು ನಿಂತಿದೆ. ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಿ ಎಲ್ಲ ಬೆಳೆದು ನಿಂತಿರೋದ್ರಿಂದ ಇಲ್ಲಿ ಸಮಸ್ಯೆಗಳು ಅದು ಉದ್ಭವ ಆಗುವ ಎಲ್ಲ ಲಕ್ಷಣಗಳು ಎಲ್ಲ ಇವೂ ಇದ್ದಾವೆ. ಅದು ಎಲ್ಲನೂ ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆಗೋದು ಇಲ್ಲ. ಅದಕ್ಕಾಗಿ ಈ ಮೆಂಬರು ಮತ್ತು ಅಧ್ಯಕ್ಷರಿದ್ರೆ ಆಯಾ ಊರಲ್ಲಿ ಮೆಂಬರ್ಗಳು ಇಂಥ ಕೆಲಸ ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಎಚ್ಚೆತ್ಕೊಂಡು ಕೆಲಸಗಳು ಮಾಡ್ತಾಯಿದ್ರು. ಮೊದಲನೇ ಬಾರಿಗೆ ಬಾಡಿ ಇಲ್ದಿದ್ದಕ್ಕೆ ಈ ಸಮಸ್ಯೆಗಳಾಗಿದೆ. ಆದರೂ ಸಹ ಅಲ್ಲ, ನಮ್ಮದೇ ಸರ್ಕಾರ ಅನ್ನೋದಕ್ಕಿಂತ ಇಲ್ಲಿ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಪಂಚಾಯತಿನಾಗ ಬಾಡಿ ಇಲ್ದಿದ್ದಾಗ ಸರ್ಕಾರ ಯಾವ ರೀತಿ ಇದು ಮಾಡೋಕ್ಕಾಗ್ತದೆ? ಸರ್ಕಾರ ಅಂತಂದರೆ ಇಲ್ಲಿ ಬಾಡಿ ಇದು ಬೇಕು. ಈಗ ಅಲ್ಲ, ಚುನಾವಣೆ ಈಗ ನಾವು ಸರ್ಕಾರಕ್ಕೆ ಏನು ಬೇಗ ಒಂದು ಗ್ರಾಮ ಪಂಚಾಯತಿ ಆಗಲಿ ಇಲ್ಲೋ ಮಿನಿ ಕಾರ್ಪೊರೇಷನ್ ಅಂತ ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಬೇಗ ಕೊಟ್ಟರೆ ಈ ಸಮಸ್ಯೆಗಳು ಹರಿತವೆ. ಯಾರೋ ಗೆದ್ದಾದಂಥ ವ್ಯಕ್ತಿ ಜನಪ್ರತಿನಿಧಿ ಆ ಕೆಲಸ ಮಾಡಬೇಕಾದ್ರೆ ಅವನ ಧರ್ಮ, ಅವನು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಬೇಗ ಚುನಾವಣೆ ಮಾಡಿದ್ರೆ ಈ ಜನಗಳ ಸಮಸ್ಯೆಗಳು ಬಗೆಹರಿತದೆ ಮತ್ತು ಎಲ್ಲನೂ ಸಮಸ್ಯೆಗಳು ಮತ್ತು ಮುಂದಿನ ಏನು ಕೆಲಸ ಕಾರ್ಯಗಳು ಮಾಡಬೇಕೋ ಎಲ್ಲನೂ ಸುಗಮವಾಗಿ ನಡೀತದೆ ಅನ್ನೋದು ನನ್ನ ಉದ್ದೇಶ.
ಹೌದು, ಸಮಸ್ಯೆಗಳು ಹೇಳಿದ್ರು. ಈ ಸಮಸ್ಯೆಗಳನ್ನು ನಮ್ಮ ಪಂಚಾಯತಿ PDO ಮತ್ತು ಇವರೆಲ್ಲ ನೋಡಲ್ ಆಫೀಸರು ಇವರೆಲ್ಲ ಇದ್ದಾರೆ. ಆದಷ್ಟು ಅವರು ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋದು ನನ್ನ ನಂಬಿಕೆ.